वासुदेवाय। ओम नमो भगवते वासुदेवाय। त्वमज्ञानतिमिरान्धस्य ज्ञानाञ्जनशलाकया चक्षुरुन्मीलितं तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च। श्रीरूपं साग्रजातं सह गणरघुनाथानुतं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सह गणललिता श्रीविशाखान्वितांश्च। हे कृष्ण करुणा सिंधो दीनबंधु जगतपते गोपेश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी शभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनीति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। जय जय श्री चैतन्य जय नित्यानंद, जय अद्वैत चंद्र जय गौर भक्तवृंद। मोक्षपादाय कृष्ण पृष्ठाय भूतले श्रीमते भक्ति स्वामी नाम। ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 10 ಚೈತನ್ಯ ವೃಕ್ಷದ ಶಾಖೋಪಶಾಖೆಗಳು. ಇದರಲ್ಲಿ ಈ ಈ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಬಿತ್ತಿದ ಭಕ್ತಿ ವೃಕ್ಷ ಬೀಜ ಅದು ಹೇಗೆ ಮೊಳಕೆಯೊಡೆದು ಅದು ಶಾಖೋಪಶಾಖೆಗಳಾಗಿ ಬೆಳೆದು ಇಡೀ ಜಗತ್ತಿನಾದ್ಯಂತ ಪ್ರಚಾರ ಆಯಿತು ಅನ್ನೋದನ್ನ ವರ್ಣನೆ ಮಾಡ್ತಾರೆ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಇದರಲ್ಲಿ. ನಾನು ಒಂದು ನಿಮಿಷ ಒಂದು ನಿಮಿಷ ಗೌರ ಗಣೋದ್ದೇಶ ರಿಸಲ್ಟ್. ಸಿಕ್ತು. ಗೌರ ಗಣೋದ್ದೇಶ ದೀಪಿಕಾ ಅದು ಶ್ರೀ ಕವಿ ಕರ್ಣಪುರ ಅವರು ರಚನೆ ಬರ್ದಿರೋದು ಅದನ್ನು. ಅಂದ್ರೆ ಏನಿದೆ ಅದರಲ್ಲಿ, ದ್ವಾಪರದಲ್ಲಿ ಕೃಷ್ಣ ಲೀಲೆಯಲ್ಲಿ ಯಾರ್ಯಾರು ಭಗವಂತನ ಸೇವೆಗೆ ಬಂದ್ರು, ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಒಂದು ಮರದ ತನಕ ಅಥವಾ ಒಂದು ಹಸುವಿನ ತನಕ ಯಾರೆಲ್ಲ ಭಗವಂತ ಲೀಲೆಯಲ್ಲಿ ಪಾಲ್ಗೊಂಡ್ರು, ಅವರು ಚೈತನ್ಯ ಲೀಲೆಯಲ್ಲಿ ಏನಾಗಿ ಬಂದ್ರು ಅನ್ನೋದನ್ನ ಶ್ರೀ ಗೌರ ಗಣೋದ್ದೇಶ ದೀಪಿಕಾ ಆ ಗ್ರಂಥದಲ್ಲಿ ರಚನೆ ಮಾಡಿದ್ದಾರೆ. ನಾನು ಕೆಲವನ್ನ ಮಾತ್ರ ಅದರಲ್ಲಿ ನಿಮಗೆ ಹಾರಿಸಿ ಹೇಳ್ತೀನಿ. ಓಕೆ. In the Kali Yuga, there are four Vaishnava Sampradayas known as
ದ ಶ್ರೀ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ, ರುದ್ರ ಸಂಪ್ರದಾಯ ಮತ್ತೆ ಕುಮಾರ ಸಂಪ್ರದಾಯ, ಸನಕ ಸಂಪ್ರದಾಯ. ದಿಸ್ ಇಸ್ ಡಿಸ್ಕ್ರೈಬ್ಡ್ ಇನ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆಫ್ ದಿ ಪದ್ಮಪುರಾಣ. ಇದು ಪದ್ಮಪುರಾಣದಲ್ಲಿ ಬಂದಿರುವಂತಹ ಉಲ್ಲೇಖ. ಕಲಿಯುಗದಲ್ಲಿ ಕೇವಲ 4 ಸಂಪ್ರದಾಯಗಳು ಮಾತ್ರ ಒಬ್ಬ ಬದ್ಧ ಜೀವನನ್ನ ಭಗವದ್ಧಾಮಕ್ಕೆ ಕಳಿಸೋದಕ್ಕೆ ಸಹಾಯ ಆಗುತ್ತೆ. 4 ಸಂಪ್ರದಾಯಗಳು. ಆ ಸಂಪ್ರದಾಯ ಬಿಟ್ಟು ಏನಾದ್ರು ಬೇರೆ ನಮ್ಗೆ ಇಷ್ಟ ಬಂದಂಗೆ ನಾವು ಆಚರಣೆ ಮಾಡ್ತೀವಿ, ಭಕ್ತಿ ಮಾಡ್ತೀವಿ ಅಂದ್ರೆ ಅದು ನಿಷ್ಫಲ ಮತಃ. ಸಂಪ್ರದಾಯ ವಿಹೀನ ಮಂತ್ರಸ್ಥೆ ನಿಷ್ಫಲ ಮತಃ. ಪದ್ಮಪುರಾಣದಲ್ಲಿ ಶಿವ ಮತ್ತೆ ಪಾರ್ವತಿಯರ ಸಂವಾದದಲ್ಲಿ ಬರುವಂತ ಮಾತು. ಯಾವುದು 4 ಸಂಪ್ರದಾಯ? ಬ್ರಹ್ಮ ಸಂಪ್ರದಾಯ, ಇಸ್ಕಾನ್ ಬ್ರಹ್ಮ ಸಂಪ್ರದಾಯ ಬಂದಿದೆ. ಶ್ರೀ ಸಂಪ್ರದಾಯ, ಈಗ ರಾಮಾನುಜ ಸಂಪ್ರದಾಯ, ಶ್ರೀರಂಗಂ, ಶ್ರೀರಂಗಪಟ್ಟಣ, ಮೇಲ್ಕೋಟೆ, ಇದೆಲ್ಲ ಶ್ರೀ ಸಂಪ್ರದಾಯದಲ್ಲಿ ಭಕ್ತಿ ಮಾಡುವಂತ ಪದ್ಧತಿ. ಕುಮಾರ ಸಂಪ್ರದಾಯ ಮತ್ತು ಬ್ರಹ್ಮ, ಶ್ರೀ, ಕುಮಾರ, ರುದ್ರ, 4 ಸಂಪ್ರದಾಯಗಳು. ಈ 4 ಸಂಪ್ರದಾಯದಲ್ಲಿ ಯಾರಾದ್ರೂ ಭಕ್ತಿ ಸೇವೆಯನ್ನು ಆಚರಣೆ ಮಾಡಿದ್ರೆ ಅವ್ರಿಗೆ ಮಾತ್ರ ವಿಲ್ ಪ್ಯೂರಿಫೈ ದಟ್ ಸೋಲ್ ಟು ಅಟೈನ್ ಕೃಷ್ಣ, ಕೃಷ್ಣ ಪ್ರೇಮ. ನಮ್ಗೆ ಇಷ್ಟ ಬಂದಂಗೆ ನಾವು ಭಕ್ತಿಯನ್ನು ಆಚರಣೆ ಮಾಡೋಂಗಿಲ್ಲ. ಅದಕ್ಕೆ ಕಾಟಾಚಾರ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಕಾಟಾಚಾರ ಆಗುತ್ತೆ. ಸಂಪ್ರದಾಯಕ್ಕೆ ಬರಬೇಕು, ಸಂಪ್ರದಾಯ. ಸೊ ಹಾಗೆ ಈಗ ಮಾಧವೇಂದ್ರ ಪುರಿಯವರಿಂದ ನಮ್ಮ ಗೌಡಿಯ ಸಂಪ್ರದಾಯ ಮತ್ತೆ ಮಧ್ವ ಪರಂಪರೆಯಿಂದ ಬಂತು. ಬ್ರಹ್ಮ, ಮಧ್ವ, ಗೌಡಿಯ ಸಂಪ್ರದಾಯ, ಹಾಗೆ ಇಲ್ಲಿ ತನಕ ಇಸ್ಕಾನ್ ಹೇಳ್ಕೊಂಡು ಬಂದಿದೆ. ಈಗ ಮಾಧವೇಂದ್ರ ಪುರಿ ವಾಸ್ ದಿ ಇನ್ಕಾರ್ನೇಷನ್ ಆಫ್ ಕಲ್ಪ ವೃಕ್ಷ ಟ್ರೀ ಇನ್ ದಿ ಅಬೋರ್ಡ್ ಆಫ್ ರೋಜಾ. ಮಾಧವೇಂದ್ರ ಪುರಿ ಅಂತ ನಾವು ಚರ್ಚೆ ಮಾಡಿದ್ವಿ. ಶ್ರೀ ಚೈತನ್ಯ ಮಹಾಪ್ರಭು ಅವರ ಗುರು, ಅವರ ಗುರು ಶ್ರೀ ಚೈತನ್ಯ ಮಹಾಪ್ರಭು ಅವರ ಗುರು ಈಶ್ವರಪುರಿ ದೀಕ್ಷಾ ಗುರು, ಅವರ ಗುರು ಮಾಧವೇಂದ್ರ ಪುರಿ. ಈ ಮಾಧವೇಂದ್ರ ಪುರಿ ವೃಂದಾವನದಲ್ಲಿದ್ದಂತಹ ಕಲ್ಪವೃಕ್ಷದ ಅವತಾರ. ಅಂದ್ರೆ ವೃಂದಾವನದಲ್ಲಿದ್ದ ಕಲ್ಪವೃಕ್ಷನೇ ಮಾಧವೇಂದ್ರ ಪುರಿಯಾಗಿ ಬಂದಿದ್ದು. ಗಮನ ಯಾವುದು ಶಾಸ್ತ್ರ ಉಲ್ಲೇಖ ಮಾಡಿದರೆ ಅದನ್ನಷ್ಟೇ ನಾವು ಸ್ವೀಕಾರ ಮಾಡ್ಬೇಕು, ಬೇರೆದೆಲ್ಲ ತಲೆಯಿಂದ ಆಚೆ ತೆಗಿಬೇಕು. ಒಂದು ಮರನೂ ಕೂಡ ಮನುಷ್ಯನಾಗಿ ಬರುತ್ತಾ? ಎಷ್ಟೋ ಜನ ಪ್ರಶ್ನೆ ಕೇಳ್ತಾರಲ್ಲ, ಸ್ವತಂತ್ರ ಬಂದಾಗ ಎಷ್ಟೊಂದು ಪ್ರಾಣಿ ಪಕ್ಷಿಗಳಿದ್ದು, ಮರಗಿಡಗಳಿದ್ದು, ಜನಸಂಖ್ಯೆ ಕಡಿಮೆ ಇತ್ತು, ಇವಾಗ ನನಗೆ ಜೀವಗಳು ಬೆಳ್ಕೊಂಡು ಹಾಗೆ ಅದೆಲ್ಲ ನಮ್ಮ ತಲೆಯಲ್ಲಿ ಬರುವಂತಹ ಕೆಟ್ಟ ಯೋಚನೆಗಳು. ವೃಂದಾವನದಲ್ಲಿ ಇದ್ದ ಕಲ್ಪವೃಕ್ಷನೇ ಮಾಧವೇಂದ್ರ ಪುರಿಯಾಗಿ ಅವತಾರ ಮಾಡಿ ಬಂದಿದ್ದು. ಮಾಧವೇಂದ್ರ ಪುರಿ's disciple was Sriman Ishwarapuri. Ishwarapuri carefully understood the mellows of conjugal love for Lord Krishna and was able to distribute that fruits to others. ಮಾಧವೇಂದ್ರ ಪುರಿಯವರ ಶಿಷ್ಯ ಈಶ್ವರಪುರಿಯವರು, ಅವರು ಭಗವಂತ ಬಿತ್ತಿದ ಕೃಷ್ಣ ಪ್ರೇಮದ ಫಲವನ್ನ ಜಗತ್ತಿಗೆ ಹಂಚೋದಕ್ಕೋಸ್ಕರ ಬಂದಿದ್ದು. ಅಂದ್ರೆ ಮಹಾಪ್ರಭು, ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಸ್ವಯಂ ಕೃಷ್ಣ ಹೇಗೆ ಕೃಷ್ಣ ಪ್ರೇಮವನ್ನ ಯಾರ್ಯಾರ ಮೂಲಕ ಪ್ರಸಾರ ಮಾಡಬೇಕು, ಅದಕ್ಕೆ ಈ ಭಕ್ತರನ್ನೆಲ್ಲ ಭಗವಂತ ಆಯ್ಕೆ ಮಾಡ್ಕೊಳ್ತಾನೆ. ಇವ್ರ ಮೂಲಕ ಕೃಷ್ಣ ಪ್ರೇಮವನ್ನ ಪ್ರಸಾರ ಮಾಡ್ಬೇಕು ಅಂತ. ಶ್ರೀ ಅದ್ವೈತಾಚಾರ್ಯ displayed the sentiments of servitorship and friendship for the Lord, and Sriman Rangapuri manifested the sentiment of parental love for Lord Krishna. Lord Chaitanya accepted Sriman Ishwarapuri as his spiritual master. ಭಗವಂತ ಈಶ್ವರಪುರಿ ಅವರನ್ನ ಅವರ ಆಧ್ಯಾತ್ಮಿಕ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ದ ಲಾರ್ಡ್, ಸ್ವಯಂ ಭಗವಂತನೇ ಭಗವಂತನಾಗಿ ಬಂದ್ರು ಆ ಲೀಲೆಯಲ್ಲಿ ಅವನು ಗುರುವನ್ನ ಸ್ವೀಕಾರ ಮಾಡ್ತಾನೆ. ರಾಮಚಂದ್ರನಾಗಿ ಬಂದಾಗ್ಲೂ ಗುರುವಾಗಿ ಸ್ವೀಕಾರ ಮಾಡಿದ, ಕೃಷ್ಣಾವತಾರದಲ್ಲೂ ಗುರುವಾಗಿ ಸ್ವೀಕಾರ ಮಾಡಿದ ಸಾಂದೀಪನಿ ಮುನಿಗಳನ್ನ, ಭಗವಾನ್ ಚೈತನ್ಯ ಬಂದಾಗ್ಲೂ ಈಶ್ವರಪುರಿ ಅವರನ್ನ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ಲಾರ್ಡ್ ಚೈತನ್ಯ accepted ಶ್ರೀಮತಿ ರಾಧಾರಾಣಿ's golden complexion and ecstatic love for Lord Krishna. ಚೈತನ್ಯ ಮಹಾಪ್ರಭು ರಾಧಾರಾಣಿಯ ಭಾವ ಮತ್ತೆ ಅವರ ಬಣ್ಣ, ಅಂಗ ಸೌಷ್ಣವ. ಸೊ ರಾಧಾರಾಣಿಯ ಭಾವ ಮತ್ತೆ ಬಣ್ಣದಲ್ಲಿ ಕೃಷ್ಣ ಸ್ವಯಂ ಅವತಾರ ಮಾಡ್ತಾನೆ. ಬೋತ್ ಆಫ್ ವಿಚ್ ಹ್ಯಾಡ್ ನೆವರ್ ಬಿಫೋರ್ been seen in this world. Lord Chaitanya was actually Lord Krishna and the son of Maharaja Nanda. He appeared like a great ocean of nectar flooding the entire world. So
ಸೊ ಏನಕ್ಕೆ ಕೃಷ್ಣ ಅವತಾರ ಮಾಡಿ ಬಂದ ನಾವು ಅದನ್ನ ಚರ್ಚೆ ಮಾಡಿದ್ವಿ. ಹ್ಮ್ ಕೃಷ್ಣ ಲೀಲೆಯಲ್ಲಿ ಆ ಪೌರ್ಣಮಾಸಿ ಪೌರ್ಣಮಾಸಿ ಆ ಕೃಷ್ಣನ ಸೇವಕಿ ಯಾವಾಗ ದ್ವಾಪರದಲ್ಲಿ ವ್ರಜಭೂಮಿಯಲ್ಲಿ, ಅದೇ ಪೌರ್ಣಮಾಸಿ ಚೈತನ್ಯ ಲೀಲೆಯಲ್ಲಿ ಅಂದ್ರೆ ಈ ಕಲಿಯುಗದಲ್ಲಿ ಗೋವಿಂದಾಚಾರ್ಯಾಗಿ ಅವತಾರ ಮಾಡಿ ಬರುತ್ತಾರೆ. ಪೌರ್ಣಮಾಸಿ ಭಗವಂತನ ಭಕ್ತೆ ಕಲಿಯುಗದಲ್ಲಿ ಶ್ರೀಲ ಗೋವಿಂದಾಚಾರ್ಯಾಗಿ ಅವರು ಅವತಾರ ಮಾಡ್ತಾರೆ. ಇವರು ಭಗವಂತನ ಬಗ್ಗೆ ಕೀರ್ತನೆಗಳನ್ನ ಭಜನೆಗಳನ್ನ ಹಾಡ್ತಾರೆ. ಅಂಬಿಕಾ, ನಾವು ಮೊನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅಂಬಿಕಾ ದ್ವಾಪರದಲ್ಲಿ ಕೃಷ್ಣನಿಗೆ ಹಾಲನ್ನು ಕೊಟ್ಟ ತಾಯಿ. ಕೇವಲ ಯಶೋದೆ ಮಾತ್ರ ಭಗವಂತನಿಗೆ ಹಾಲು ಕೊಡ್ಲಿಲ್ಲ, ತುಂಬಾ ಜನ ತಾಯಂದ್ರು ಭಗವಂತನಿಗೆ ಕೃಷ್ಣನಿಗೆ ಹಾಲನ್ನ ಕೊಟ್ಟು ಸ್ತನ್ಯಪಾನ ಮಾಡಿಸಿದ್ರು. ಅದೇ ಅಂಬಿಕನೇ ಈ ಕಲಿಯುಗದಲ್ಲಿ ಶ್ರೀವಾಸ್ ಪಂಡಿತರ ಪತ್ನಿ ಮಾಲಿನಿ ದೇವಿಯಾಗಿ ಅವತಾರ ಮಾಡಿದ್ರು. ಆಮೇಲೆ ಜನಕ ಮಹಾರಾಜನೇ ವಲ್ಲಭಾಚಾರ್ಯಾಗಿ ಬಂದ್ರು. ವಲ್ಲಭಾಚಾರ್ಯ ಆ ಭೀಷ್ಮಕ ಮಹಾರಾಜನ ಅವತಾರ. ಭೀಷ್ಮಕ ಯಾರು? ರುಕ್ಮಿಣಿಯ ತಂದೆ ಭೀಷ್ಮಕ ವಲ್ಲಭಾಚಾರ್ಯ ಆಗಿ ಬಂದರು ಕಲಿಯುಗದಲ್ಲಿ. ವಲ್ಲಭಾಚಾರ್ಯರ ಮಗಳೇ ಲಕ್ಷ್ಮೀಪ್ರಿಯ, ಶ್ರೀಮತಿ ಲಕ್ಷ್ಮೀಪ್ರಿಯ. ಅವರು ಚೈತನ್ಯ ಮಹಾಪ್ರಭುಗಳ ಪತ್ನಿ. ಹಿಂದೆ ಭೀಷ್ಮಕನ ಮಗಳು ರುಕ್ಮಿಣಿ ಕಲಿಯುಗದ ದ್ವಾಪರದಲ್ಲಿ ಭೀಷ್ಮಕನ ಮಗಳು ರುಕ್ಮಿಣಿನೇ ಈಗ ವಲ್ಲಭಾಚಾರ್ಯರ ಮಗಳಾಗಿ ಶ್ರೀಮತಿ ಲಕ್ಷ್ಮೀಪ್ರಿಯಾಗಿ ಅವತಾರ ಮಾಡಿದ್ರು ಕೃಷ್ಣಲೀಲೆಯಲ್ಲಿ. ಆಮೇಲೆ ಸತ್ರಾರ್ಜಿತ, ಕೃಷ್ಣನ ಇನ್ನೊಬ್ಬ ಮಾವ, ಸತ್ಯಭಾಮೆಯ ತಂದೆ. ಸತ್ರಾರ್ಜಿತ ಕಲಿಯುಗದಲ್ಲಿ ಅಂದ್ರೆ ಚೈತನ್ಯ ಲೀಲೆಯಲ್ಲಿ ಸನಾತನ ಮಿಶ್ರ ಆಗಿ ಅವತಾರ ಮಾಡಿದ್ರು. ಇದೆಲ್ಲ ಈ ಹೆಸರುಗಳೆಲ್ಲ ಮುಂದೆ ಬರುತ್ತೆ. ಈಗ ಚೈತನ್ಯ ಶಾಖೋಪಶಾಖೆ ಅಂತ ಹೇಳ್ತಿರಲ್ಲ, ಮುಂದಿನ ಅಧ್ಯಾಯಗಳಲ್ಲಿ ಯಾರೆಲ್ಲ ಭಗವಂತನ ಸೇವೆಗೆ ಪಾಲ್ಗೊಂಡ್ರು ಅನ್ನೋದನ್ನ ಮುಂದೆ ಚರ್ಚೆ ಮಾಡ್ತಾರೆ. ಆ ಹೆಸರುಗಳನ್ನ ನಾನು ಮುಂಚೆ ನಾನು ಇವತ್ತಿನ ವಿಷಯದಲ್ಲಿ ಇದನ್ನ ಚರ್ಚೆ ಮಾಡ್ತಿದ್ದೀನಿ. ಯಾರ್ಯಾರು ಮುಂದೆ ಬರ್ತಾರೆ ಹೆಸರು ನೆನಪಿಗೆ ಬರೋದಿಲ್ಲ, ಆದ್ರೆ ಹೇಳಿದ್ದು ನಿಮ್ಗೆ ನೆನಪಲ್ಲಿ ಇರ್ಲಿ. ಅಂದ್ರೆ ಯಾರ್ಯಾರು ಯಾವ ಅವತಾರದಲ್ಲಿ ಬಂದಿದ್ದಾರೆ, ಮುಖ್ಯ ಅವತಾರಗಳು. ವಲ್ಲಭಾಚಾರ್ಯ ಸಾಕ್ಷಾತ್ ಭೀಷ್ಮಕನ ಮಗಳು ರುಕ್ಮಿಣಿ, ಇಲ್ಲಿ ಶ್ರೀಮತಿ ಲಕ್ಷ್ಮೀಪ್ರಿಯ ಚೈತನ್ಯ ಮಹಾಪ್ರಭುವಿನ ಅವರ ಪತ್ನಿ. ಆಮೇಲೆ ಇದೇ ವಲ್ಲಭಾಚಾರ್ಯ ಅವರು ವಿಶ್ವಾಮಿತ್ರ ಮುನಿ ಆಗಿದ್ರು. ವಿಶ್ವಾಮಿತ್ರ ಯಾರು ತ್ರೇತಾದಲ್ಲಿ ರಾಮಚಂದ್ರ ಮತ್ತೆ ಸೀತೆಯವರ ವಿವಾಹ ಮಾಡಿಸಿರ್ತಾರಲ್ವಾ ಮಿಥಿಲಿಗೆ ಹೋಗಿ. ಸೊ ಅದೇ ವಿಶ್ವಾಮಿತ್ರ ಮುನಿನೇ ಹೆಸರು ಹೇಳಿದೆ ವಲ್ಲಭಾಚಾರ್ಯ. ಸೊ ವಲ್ಲಭಾಚಾರ್ಯ ಅವತಾರ ಆಗಿ ಬರ್ತಾರೆ. ಆಮೇಲೆ ಲಾರ್ಡ್ ನಿತ್ಯಾನಂದ Prabhu is also said to be non-different from Lord Sankarshana. ಸಂಕರ್ಷಣನೇ ನಿತ್ಯಾನಂದ ಪ್ರಭು ಆಗಿ ಬಂದಿದ್ದು. That Sri Vishwapriya is identical with the Lord Sankarshana is described in the Sri Chaitanya Chandrodaya Natika, where Kali says to Dharma the following words: Lord Chaitanya's elder brother Vishwarupa, ಅಂದ್ರೆ ಅವರ ಬಾಲ್ಯದ ಹೆಸರು ವಿಶ್ವರೂಪ, ಇವರ ಹೆಸರು ವಿಶ್ವಂಬರ. ಸೊ ಅವರು ವಿಶ್ವರೂಪ ಚೈತನ್ಯ ಮಹಾಪ್ರಭುವಿನ ಅಣ್ಣನ ಲೀಲೆ ಮಾಡಿರ್ತಾರೆ, ಅಣ್ಣನಾಗಿ ಬಂದಿರ್ತಾರೆ. ಅವರು ಸಂಕರ್ಷಣನೇ ವಿಶ್ವರೂಪರಾಗಿ ಬಂದಿದ್ದು.
ಆಮೇಲೆ ಶಿವಾನಂದ ಸೇನ್, ಕವಿ ಕರ್ಣಪುರ ಅವರ ತಂದೆ. ಈಗ ಹೇಳ್ತಾರೆ ಇವರು, ನನ್ನ ತಂದೆ ಶಿವಾನಂದ ಸೇನ್ ಅವರು ಆ Lord Nityananda Avadhuta is actually the personality of Godhead. Lord Balarama, always staying among the devotees, he shines with the splendor of thousands of suns. Saying this, he began to dance. Okay. ಹ್ಮ್. ಆಮೇಲೆ ಏನ್ ಹೇಳ್ಬೇಕು, ಪ್ರದ್ಯುಮ್ನ ಅನಿರುದ್ಧ, ಆಮೇಲೆ ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಇವರೆಲ್ಲ ಆ ವಕ್ರೇಶ್ವರ ಪಂಡಿತ ಆಗಿ ಬಂದ್ರು. ನಕುಲ ಬ್ರಹ್ಮಚಾರಿ, ಆಮೇಲೆ ಪ್ರದ್ಯುಮ್ನ ಮಿಶ್ರ, ಆಮೇಲೆ ಗೋಪಿನಾಥ ಆಚಾರ್ಯ ಆಗಿ ಬಂದ್ರು. ಆಮೇಲೆ ಲಾರ್ಡ್ ಸದಾಶಿವ ಅದ್ವೈತಾಚಾರ್ಯ ಆಗಿ ಬಂದ್ರು. ಶಿವ ರುದ್ರದೇವರು ಅದ್ವೈತಾಚಾರ್ಯ ಆಗಿ ಬಂದ್ರು. ಶುಕದೇವ್ ಗೋಸ್ವಾಮಿ ಅವರು ವಲ್ಲಭ ಭಟ್ಟ ಆಗಿ ಬಂದ್ರು. ದೂರ್ವಾಸ್ ಮುನಿ ಶ್ರೀ ಜಗನ್ನಾಥ ಆಚಾರ್ಯ ಆಗಿ ಬಂದ್ರು. ಆಮೇಲೆ ಚಂದ್ರಶೇಖರಾಚಾರ್ಯ ಉದ್ದವ. ವಿಶ್ವಕರ್ಮ ಭಾಸ್ಕರ ಠಾಕೂರ್ ಆಗಿ ಬಂದ್ರು. ವನಮಾಲಿ ಠಾಕೂರ್ ಸುಧಾಮನೆ ವನಮಾಲಿ ಠಾಕೂರ್ ಆಗಿ ಬಂದ್ರು. ಆಮೇಲೆ ಜಯ ವಿಜಯ ಜಗನ್ನಾಥ ಮತ್ತೆ ಮಾಧವ ಆಗಿ ಬಂದ್ರು. ಅಕ್ರೂರ ಗೋಪಿನಾಥ ಸಿಂಹ ಆಗಿ ಬಂದ್ರು. ಆಮೇಲೆ ಮಹಾರಾಜ ಪ್ರತಾಪರುದ್ರ, ಇವ್ರದ್ದೆಲ್ಲ ಲೀಲೆ ಬರುತ್ತೆ ಮುಂದೆ. ಮಹಾರಾಜ ಪ್ರತಾಪರುದ್ರ ಚೈತನ್ಯ ಮಹಾಪ್ರಭುಗಳ ಮಹಾಭಕ್ತ. ಈ ಪ್ರತಾಪರುದ್ರ ಇಂದ್ರನೇ ಪ್ರತಾಪರುದ್ರ ಆಗಿ ಬಂದ್ರು. ಆಮೇಲೆ ಇಂದ್ರದುಮ್ನ ಓಕೆ. ಸಾರ್ವಭೌಮ ಭಟ್ಟಾಚಾರ್ಯ, ಇವರು ಬೃಹಸ್ಪತಿ ದೇವತೆಗಳ ಗುರು ಸಾರ್ವಭೌಮ ಭಟ್ಟಾಚಾರ್ಯ ಆಗಿ ಬಂದ್ರು. ಆಮೇಲೆ ಕೃಷ್ಣನ ಇನ್ನೊಬ್ಬ ಸ್ನೇಹಿತ ಇದ್ದ ವೃಂದಾವನದಲ್ಲಿ, ಅವನ ಹೆಸರು ಸುಬಲಾನೇ ಗೌರಿದಾಸ್ ಪಂಡಿತ ಆಗಿ ಬಂದ್ರು. ಇನ್ನೊಬ್ಬ ಗೋಪಬಾಲಕ ಇದ್ದ ಮಹಾಬಲ. ಸುಬಲ ಮತ್ತೆ ಮಹಾಬಲ ಇವರು ಕಮಲಾಕರ ಪಿಪಲಾಗಿ ಬಂದ್ರು. ಈ ಕಲಿಯುಗದಲ್ಲಿ ಚೈತನ್ಯ ಅವತಾರದಲ್ಲಿ. ಇನ್ನೊಬ್ಬರು ಕೃಷ್ಣನ ಫ್ರೆಂಡು ಸ್ನೇಹಿತ ಸ್ತೋಕ ಕೃಷ್ಣ, ಚೈತನ್ಯ ಲೀಲೆಯಲ್ಲಿ ಪುರುಷೋತ್ತಮ ದಾಸ. ಆಮೇಲೆ ಕೃಷ್ಣನಿಗೆ ಒಬ್ಬ ಸ್ನೇಹಿತ, ಅವನು ಯಾವಾಗಲೂ ತಮಾಷೆ ಮಾಡ್ತಿರ್ತಾನೆ, ಜೋಕ್ಸ್. ಗೋಪಬಾಲಕ, ಅವನ ಹೆಸರು ಕುಸುಮಾಸವ, ಕೃಷ್ಣನ ಸ್ನೇಹಿತನ ಹೆಸರು ದ್ವಾಪರದಲ್ಲಿ. ಆ ಕುಸುಮಾಸವ ಗೋಪಬಾಲಕನೇ ಈ ಚೈತನ್ಯ ಲೀಲೆಯಲ್ಲಿ ಕೊಲಾಬೇಚ ಶ್ರೀಧರ ಆಗಿ ಬರ್ತಾರೆ. ಕೊಲಾಬೇಚ ಶ್ರೀಧರ ಬಗ್ಗೆ ನಾವು ಶ್ರವಣ ಮಾಡಿದ್ವಲ್ಲ, ಒಬ್ಬ ಬಡ ಬ್ರಾಹ್ಮಣ. ಅವರು ಸಣ್ಣ ಪುಟ್ಟ ವಸ್ತುಗಳನ್ನ ಮಾರಿ ಜೀವನ ಮಾಡ್ತಿರ್ತಾರೆ. ಅದ್ರಲ್ಲಿ ಬರೋ ದುಡ್ಡನ್ನ ಅರ್ಧ ಭಾಗ ಅವರು
ಆ, ಗಂಗಾ ಪೂಜೆಗೆ ವಿನಿಯೋಗ ಮಾಡ್ತಿರ್ತಾರೆ. ಅವಾಗ ಚೈತನ್ಯ ಮಹಾಪ್ರಭು ಅವ್ರ ಹತ್ರ ಬಂದು ತಮಾಷೆ ಮಾಡ್ತಾರೆ. ಸೊ ಅದು ಹಂಗೆ ಅವ್ರಂದ್ರೆ ಹಿಂದೆ ತನಗೆ ಅವರು ಕಾಮಿಡಿ ಮಾಡಿ ನಗಿಸ್ತಾ ಇದ್ರು. ಅಂದ್ರೆ ಕೃಷ್ಣನಿಗೆ ಕಾಮಿಡಿ ಮಾಡಿ ನಗಿಸ್ತಾ ಇದ್ದ ಒಬ್ಬ ಬಾಲಕ, ಗೋಪ ಬಾಲಕ, ಕುಸುಮಾಸವ. ಆ ಕುಸುಮಾಸವನೇ ಈಗ ಆ ಕೊಲವಚ ಶ್ರೀಧರಾಗಿ ಬಂದ್ರು. ಅವರು ಚೈತನ್ಯ ಲೀಲೆಯಲ್ಲಿ ಪಾಲ್ಗೊಂಡ್ರು. ಆಮೇಲೆ ಇನ್ನೊಬ್ಬ ಗೋಪ ಬಾಲಕ ಪ್ರಬಲ. ಆ ಪ್ರಬಲ ಹಲಾಯುಧ ಠಾಕೂರ್ ಆಗಿ ಬಂದ್ರು. ಪ್ರಬಲ ಹಲಾಯುಧ ಠಾಕೂರ್. ಇನ್ನೊಬ್ಬ ಗೋಪ ಬಾಲಕ ವರೂತಪ, ಅಂದ್ರೆ ವ್ರಜಭೂಮಿಯಲ್ಲಿದ್ದವರು. ಅವರು ರುದ್ರ ಪಂಡಿತ ಆಗಿ ಬಂದರು ಚೈತನ್ಯ ಲೀಲೆಯಲ್ಲಿ. ಹ್ಮ್ ಆಮೇಲೆ ಇಬ್ರು ಸೇವಕರಿದ್ರು ಕೃಷ್ಣನಿಗೆ, ಭೃಂಗಾರ ಮತ್ತೆ ಭಂಗೂರ. ಅವರಿಬ್ರು ಆ ಚೈತನ್ಯ ಲೀಲೆಯಲ್ಲಿ ಕಾಶೀಶ್ವರ ಮತ್ತೆ ಗೋವಿಂದ ಆಗಿ ಬಂದ್ರು. ಚೈತನ್ಯ ಮಹಾಪ್ರಭುಗಳಿಗೆ ಒಬ್ಬ ಸೇವಕ ಇರ್ತಾರೆ ಗೋವಿಂದ. ಅವನ ಲೀಲೆ ಬರುತ್ತೆ ಮುಂದೆ, ಗೋವಿಂದ ಲೀಲೆ. ಆ ಗೋವಿಂದ ಅವನ ಹೆಸರು, ಸೇವಕನ ಹೆಸರು. ಕೃಷ್ಣ ಲೀಲೆಯಲ್ಲಿ ಭೃಂಗಾರ ಮತ್ತೆ ಭಂಗೂರ ಈ ಇಬ್ರು ಸೇವಕರಾಗಿದ್ರು. ಅವರೇ ಕಾಶೀಶ್ವರ ಮತ್ತೆ ಗೋವಿಂದ ಆಗಿ ಬಂದ್ರು. ಆಮೇಲೆ ರಕ್ತಕ ಮತ್ತೆ ಪತ್ರಕ ಇವರಿಬ್ರು ಆ ಕೃಷ್ಣನ ವಾಷರ್ ಮ್ಯಾನ್. ಅವನ ಬಟ್ಟೆಗಳನ್ನ ಒಗಿತಾ ಇದ್ರು, ಭಗವಂತನ ಬಟ್ಟೆಗಳು ಒಗಿತಾ ಇದ್ರು. ಅವರು ಹರಿದಾಸ ಮತ್ತೆ ಆ ಬೃಹಚ್ಚಿಶು ಹಾಗೆ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಬರ್ತಾರೆ. ಪಯೋದ ಮತ್ತೆ ವಾರಿದ ಇವರಿಬ್ರು ಆ ಭಗವಂತನಿಗೆ ಏನ್ ಸೇವೆಯಲ್ಲಿ ಪಾಲ್ಗೊಳ್ತಾರೆ, ಒಂದು ಸಂಸ್ಕಾರ ಕ್ರಿಯೆ ಮಾಡಿರ್ತಾರೆ. ಅಂದ್ರೆ ಭಗವಂತನಿಗೆ ನಾವು ಚೌಲಕರ್ಮ ಎಲ್ಲ ಮಾಡ್ತೀವಿ, ಷೋಡಶ ಸಂಸ್ಕಾರ ಮಾಡಿರ್ತೀವಲ್ವಾ. ಕೃಷ್ಣ ದ್ವಾಪರದಲ್ಲಿದ್ದಾಗ, ಸಣ್ಣ ಬಾಲಕನಾಗಿದ್ದಾಗ ಅವರಿಗೆ ಆ ನೀರ ಸಂಸ್ಕಾರ ಮಾಡಿರ್ತಾರೆ ಆ ಇಬ್ರು ಆ ಭಕ್ತರು. ಆ ಇಬ್ಬರು ಭಕ್ತರು ಚೈತನ್ಯ ಮಹಾಪ್ರಭುಗಳಿಗೆ ಅದೇ ಭಕ್ತರು ಸೇವಕರಾಗಿ ಬರ್ತಾರೆ. ಹರಿದಾಸ ಮತ್ತೆ ಬೃಹಚ್ಚಿಶು ಆಗಿ ಬರ್ತಾರೆ. ಅಲ್ಲಲ್ಲ ರಮಾಯ್ ಮತ್ತೆ ನಂದಾಯ್ ಇವರಿಬ್ರು ಚೈತನ್ಯ ಮಹಾಪ್ರಭುಗಳ ಸೇವಕರು. ಆಮೇಲೆ ಮಧುಕಂಠ ಮತ್ತೆ ಮಧುವ್ರತ ಇವರಿಬ್ರು ಸಿಂಗರ್ಸ್. ಭಗವಂತನಿಗೆ ಹಾಡು ಹೇಳಿ ಇವನಿಗೆ ಖುಷಿ ಖುಷಿ ಕೊಡ್ತಾ ಇದ್ರು. ಅವರೇ ಮುಕುಂದ ದತ್ತ ಮತ್ತೆ ವಾಸುದೇವ ದತ್ತ ಆಗಿ ಬಂದರು. ಮುಕುಂದ ದತ್ತ ಮತ್ತೆ ವಾಸುದೇವ ದತ್ತ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಪಾಲ್ಗೊಳ್ತಾರೆ. ಇವರು ಸಿಂಗರ್ಸ್. ಮಹಾಪ್ರಭು ಆ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಇವರು ಹಾಡಾಡ್ತಾ ಇದ್ರು, ಮುಕುಂದ ದತ್ತ ಮತ್ತೆ ವಾಸುದೇವ ದತ್ತ. ಇವ್ರ ಹಿಂದೆ ಏನಾಗಿದ್ರು, ಮಧುಕಂಠ ಮತ್ತೆ ಮಧುವ್ರತ. ಯಾವಾಗ ಬೃಂದಾವನದಲ್ಲಿ, ದ್ವಾಪರದಲ್ಲಿ. ಹ್ಮ್ ವ್ರಜಭೂಮಿಯಲ್ಲಿ ಒಬ್ರು ಭಕ್ತರು, ಮೃದಂಗ ಪ್ಲೇಯರ್ ಅವರು. ಅದು ಸುಧಾಕರ. ಸುಧಾಕರ ಚೈತನ್ಯ ಲೀಲೆಯಲ್ಲಿ ಶಂಕರ ಘೋಷ ಆಗಿ ಬರ್ತಾರೆ. ಸುಧಾಕರನೇ ಶಂಕರ ಘೋಷ ಆಗಿ ಬರ್ತಾರೆ. ಆಮೇಲೆ ಚಂದ್ರಹಾಸ ಇನ್ನೊಬ್ಬ ಭಕ್ತ, ಗೋಪ ಬಾಲಕ, ಜಗದೀಶ್ ಪಂಡಿತ ಆಗಿ ಬರ್ತಾರೆ. ಅಂದ್ರೆ ಈ ಭಗವಂತನ ಸೇವೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು, ಮುಂದೆ ಬರುತ್ತೆ ಪಕ್ಷಿಗಳು ಕೂಡ. ಭಗವಂತನ ಹತ್ರ ಎರಡು ಗಿಳಿಗಳಿರುತ್ತೆ. ಆ ಗಿಳಿಗಳ ಹೆಸರು ದಕ್ಷ ಮತ್ತೆ ವಿಚಕ್ಷಣ ಅಂತ. ಕೃಷ್ಣನ ಮನೆಯಲ್ಲಿ ಎರಡು ಗಿಳಿಗಳಿರುತ್ತೆ, ದಕ್ಷ ಮತ್ತೆ ವಿಚಕ್ಷಣ. ಆ ಎರಡು ಗಿಳಿಗಳು ಚೈತನ್ಯ ದಾಸ ಮತ್ತೆ ರಾಮದಾಸ ಆಗಿ ಬರ್ತಾರೆ. ಚೈತನ್ಯ ದಾಸ ಮತ್ತೆ ರಾಮದಾಸ ಆಗಿ ಲೀಲೆಯಲ್ಲಿ ಪಾಲ್ಗೊಳ್ತಾರೆ. ಗಿಳಿಗಳು ಕೂಡ ನಾವು ಹೇಳ್ತಿದ್ವಲ್ಲ, ಪ್ರತಿಯೊಂದು ಮರ ಗಿಡಗಳು ಭಗವಂತ ಲೀಲೆಯಲ್ಲಿ ಯಾರೆಲ್ಲ ಸೇವೆ ಮಾಡಿದರೆ ಆ ಎಲ್ಲರೂ ಭಗವಂತನ ಆ ಪ್ರೇಮವನ್ನ ಆಸ್ವಾದನೆ ಮಾಡಕ್ಕೆ ಅರ್ಹರಾಗ್ತಾರೆ. ಅದಕ್ಕೆ ಹೇಳು, ಕೃಷ್ಣ ಭಗವಂತನ ಸೇವೆ ಮಾಡದೆ ಯಾರು, ಅವನ ರಥದ ಸಾರಥಿ ಇರ್ತಾನೆ ಒಬ್ಬ ದಾರುಕ. ದಾರುಕನು ಕೂಡ ಭಗವಂತನ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಆಮೇಲೆ ಗದಾಧರ್ ಪಂಡಿತ್, ರಾಧಾರಾಣಿ ಗದಾಧರ್ ಪಂಡಿತ್ ಭಾಗದಲ್ಲಿ ಬರ್ತಾರೆ. ಆಮೇಲೆ ಲಲಿತಾ ಮತ್ತೆ ವಿಶಾಖ, ಸ್ವರೂಪ ದಾಮೋದರ ಮತ್ತೆ ರಾಮಾನಂದ ರಾಯ್ ಅವರು ಭಗವಂತನ ಪಾರ್ಷದರು. ಒಬ್ಳು ಗೋಪಿ, ಪೂರ್ಣಾನಂದ ಅವಳ ಹೆಸರು. ಆ ಗೋಪಿ ಹೆಸರು ಕೃಷ್ಣ ಲೀಲೆಯಲ್ಲಿ. ಇವಳು
ಬಲರಾಮನ ಸಖಿ, ಬಲರಾಮನ ಸ್ನೇಹಿತೆ ಸಖಿ. ಅವಳು ಗದಾಧರ ದಾಸ ಆಗಿ ಬರ್ತಾನೆ. ಅಂದ್ರೆ ಗದಾಧರ ದಾಸ ಎರಡು ಇನ್ಕಾರ್ನೇಷನ್, ಇಬ್ಬರ ಇನ್ಕಾರ್ನೇಷನ್. ಒಂದು ಚಂದ್ರಕಾಂತಿ ದೇವಿ ಮತ್ತೆ ಇನ್ನೊಂದು ಪೂರ್ಣಾನಂದ ಗೋಪಿ. ಆ ಇಬ್ರು ಗದಾಧರ ದಾಸ ಆಗಿ ಕಲಿಯುಗದಲ್ಲಿ ಅವತಾರ ಮಾಡ್ತಾರೆ. ಚಂದ್ರಾವಳಿ, ಚಂದ್ರಾವಳಿ ಅಂತ ಒಬ್ಳು ಗೋಪಿ ಇರ್ತಾಳೆ. ಆ ಗೋಪಿ ಸದಾಶಿವ ಕವಿರಾಜ ಆಗಿ ಬರ್ತಾರೆ. ಆಮೇಲೆ ಇನ್ನೊಬ್ಳು ಗೋಪಿ ಶ್ರೀಭದ್ರ ಗೋಪಿ, ಶ್ರೀಭದ್ರ ಗೋಪಿ ಶಂಕರ ಪಂಡಿತ್. ಆಮೇಲೆ ತಾರಕಾದೇವಿ, ಪಾಲಿದೇವಿ, ಇವರು ಜಗನ್ನಾಥ ಮತ್ತೆ ಗೋಪಾಲ ಆಗಿ ಬರ್ತಾರೆ ಈ ಲೀಲೆಯಲ್ಲಿ. ಆಮೇಲೆ ಶೈಬ್ಯ, ಇನ್ನೊಬ್ಳು ಗೋಪಿ ಇರ್ತಾಳೆ ಶೈಬ್ಯ. ಆ ಶೈಬ್ಯ ಭಾಗವತಮಲ್ಲಿ ಎಲ್ಲೂ ಗೋಪಿಯರ ಗೋಪಬಾಲಕರ ಹೆಸರು ಹೇಳಿಲ್ಲ, ಬೇರೆ ಬೇರೆ ಗ್ರಂಥಗಳಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಆ ಶೈಬ್ಯ ಗೋಪಿ ದಾಮೋದರ ಪಂಡಿತ ಆಗಿ ಬರ್ತಾಳೆ. ಆಮೇಲೆ ವಿಶಾಖ, ವಿಶಾಖ ಸ್ವರೂಪ್ ದಾಮೋದರ ಗೋಸ್ವಾಮಿ. ವಿಶಾಖ ಸಖಿ ಇರ್ತಲ್ಲ, ಅಷ್ಟ ಸಖಿಯರು, ರಾಧಾರಾಣಿ ಎಡಕ್ಕೆ, ವಿಶಾಖ ಕೃಷ್ಣನ ಬಲಕ್ಕೆ, ಲಲಿತಾ ಇವರು ಸ್ವರೂಪ್ ದಾಮೋದರ ಗೋಸ್ವಾಮಿಯಾಗಿ ಬರ್ತಾರೆ. ಭಗವಂತನ ಚೈತನ್ಯ ಮಹಾಪ್ರಭು ಅವರ ಲೀಲೆಯಲ್ಲಿ ಇವರು ಅಂತ್ಯಲೀಲೆಯಲ್ಲಿ ವಿಶೇಷವಾಗಿ ಯಾವಾಗಲೂ ಅವ್ರ ಜೊತೆ ಅವರ ಅಸೋಸಿಯೇಟ್ ಆಗಿರ್ತಾರೆ, ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳಿಗೆ. ಚಿತ್ರ, ಚಿತ್ರ ಸಖಿ ಅವಳು ಏನ್ ಮಾಡೋದಂದ್ರೆ ರಾಧಾರಾಣಿಗೆ ಹೇರ್ ಸ್ಟೈಲ್ ಮಾಡೋದು, ರಾಧಾರಾಣಿ ಸೇವೆ ಮಾಡೋದು, ಆಮೇಲೆ ಕೃಷ್ಣನ ಮೈ ಮೇಲೆ ಬಣ್ಣಗಳನ್ನ ಬರೆಯೋದು, ಚಿತ್ತಾರಗಳು, ಪೇಂಟಿಂಗ್, ಚಿತ್ರಾಸಖಿ. ಆ ಚಿತ್ರಾಸಖಿ ವನಮಾಲಿಯಾಗಿ ಬರ್ತಾರೆ ಈ ಲೀಲೆಯಲ್ಲಿ, ವನಮಾಲಿ. ಆಮೇಲೆ ಚಂಪಕಲತಾ ಗೋಪಿ, ಇವರೆಲ್ಲ ಅಷ್ಟಸಖಿಯರು, ಕೃಷ್ಣನ ರಾಧಾಕೃಷ್ಣರ ಜೊತೆ ಇರುತ್ತಲ್ಲ ಅಷ್ಟಸಖಿಯರು. ಚಂಪಕಲತಾ ಗೋಪಿ ರಾಧಾರಾಣಿಯ ಪರಮಾಪ್ತ ಸೇವಕಿ, ಫ್ರೆಂಡ್. ಆ ಚಂಪಕಲತಾ ಗೋಪಿ ರಾಘವ ಗೋಸ್ವಾಮಿಯಾಗಿ ಬರ್ತಾರೆ, ಗೋವರ್ಧನದಲ್ಲಿ ಇರ್ತಾರೆ ಅವರು ವೃಂದಾವನದಲ್ಲಿ. ಆಮೇಲೆ ತುಂಗವಿದ್ಯಾ, ತುಂಗವಿದ್ಯಾ ಇವರು ಮಹಾ ಏನು ಕಲೆ ಇತ್ತು ಅವರಿಗೆ, ಮೃದಂಗ, ವೀಣೆ, ಹಾಡಾಡೋದು, ನೃತ್ಯ. ತುಂಗವಿದ್ಯಾ ಅವರು ಪ್ರಬೋಧಾನಂದ ಸರಸ್ವತಿಯಾಗಿ ಬಂದ್ರು. ಅವ್ರು ಮಹಾಕವಿ, ಭಗವಂತನ ಗುಣಗಳನ್ನ ಹಾಡಿ ಹೊಗಳಿದ್ರು. ಪ್ರಬೋಧಾನಂದ ಸರಸ್ವತಿ. ನಾವು ಹಿಂದೆ ಒಬ್ರು ಸರಸ್ವತಿ ಬಗ್ಗೆ ಮಾತಾಡ್ತೀವಿ, ಪ್ರಕಾಶಾನಂದ ಸರಸ್ವತಿ. ಅವರು ಮಾಯಾವಾದಿ ಸನ್ಯಾಸಿ. ಪ್ರಕಾಶಾನಂದ ಸರಸ್ವತಿ ವಾರಣಾಸಿಲಿ ಇದ್ರು. ಚೈತನ್ಯ ಮಹಾಪ್ರಭುಗಳು ಹೋಗಿ ಅವರಿಗೆ ವೈಷ್ಣವ ಧರ್ಮವನ್ನು ಹೇಳಿಕೊಡ್ತಾರಲ್ಲ, ಅವರು ಪ್ರಕಾಶಾನಂದ ಸರಸ್ವತಿ. ಇವರು ಪ್ರಬೋಧಾನಂದ ಸರಸ್ವತಿ. ಪ್ರಬೋಧಾನಂದ ಸರಸ್ವತಿ ತುಂಗವಿದ್ಯಾ ಗೋಪಿ. ಇಂದುಲೇಖ ಗೋಪಿ ಕೃಷ್ಣದಾಸ ಬ್ರಹ್ಮಚಾರಿಯಾಗಿ ಬಂದರು. ರಂಗದೇವಿ ಗದಾಧರ ಭಟ್ಟ ಆಗಿ ಬಂದರು. ಸುದೇವಿ ಅನಂತಾಚಾರ್ಯ ಗೋಸ್ವಾಮಿಯಾಗಿ ಬಂದರು. ಶಶಿರೇಖಾದೇವಿ ಕಾಶೀಶ್ವರ ಗೋಸ್ವಾಮಿ. ಧನಿಷ್ಠ ಅನ್ನೊಬ್ಬ ಗೋಪಿ ಇರ್ತಾಳೆ, ರಾಘವ ಪಂಡಿತ ಆಗಿ ಬಂದರು. ಆಮೇಲೆ ಗುಣಮಾಲಾ ದೇವಿ, ಇವರು ರಾಘವ ಪಂಡಿತರ ತಂಗಿ ದಮಯಂತಿ ದೇವಿ. ಹೆಸರುಗಳು ಯಾವ್ದು ನೆನಪಿರೋದಿಲ್ಲ, ಆದ್ರೆ ನಮ್ಗೆ ಏನ್ ಅನ್ಸ್ಬೇಕು ಕೇಳ್ತಾ ಇದ್ರೆ, ಕೃಷ್ಣ ಲೀಲೆಯಲ್ಲಿ ಯಾರೆಲ್ಲ ಭಗವಂತನ ಸೇವೆ ಮಾಡಿದ್ರು ಅವರೆಲ್ಲರೂ ಚೈತನ್ಯ ಲೀಲೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರಹಸ್ಯವಾಗಿ, ಯಾರಿಗೂ ಗೊತ್ತಿಲ್ಲ. ರಹಸ್ಯವಾಗಿ ಯಾರಿಗೆ ಹಿಂದಿನ ಜನ್ಮದ ಸುಕೃತಿ ಇರುತ್ತೆ ಅಂತವ್ರಿಗೆ ಮಾತ್ರ ಈ ಚೈತನ್ಯ ಲೀಲೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಯಾರಿಗೇನು ಅರ್ಥ ಆಗೋದಿಲ್ಲ. ಆಮೇಲೆ ಮಧುರೇಕ್ಷಣ ಗೋಪಿ ಹೆಸರು ನೋಡಿ, ಇದೆಲ್ಲ ಮಕ್ಕಳಿಗೆ ಹೆಸರಿಡೋಕೆ ಎಷ್ಟು ಚೆನ್ನಾಗಿರುತ್ತೆ. ಮಧುರೇಕ್ಷಣ ಗೋಪಿ ಕೃಷ್ಣನ ಜೊತೆ ಇದ್ದವರು. ಅವರು ಬಲಭದ್ರ ಭಟ್ಟಾಚಾರ್ಯ ಆಗಿ ಬಂದರು. ಚಿತ್ರಾಂಗಿ ಶ್ರೀನಾಥ ಮಿಶ್ರ. ಮನೋಹರ ಗೋಪಿ ಕವಿಚಂದ್ರ.
ಆಮೇಲೆ ನಂದಿಮುಖಿ ದೇವಿ ಸಾರಂಗ ಆಗಿ ಬಂದ್ರು. ಅವರು ಕವಿ, ಆಮ್, ಕೃಷ್ಣನನ್ನ ಹಾಡಿ ಹೋಗಿದ್ದಾರೆ, ಅದೆಲ್ಲ ಇದೆ. ಪದ್ಯಾವಳಿಯಲ್ಲಿ ಅದೆಲ್ಲ ಕಲೆಕ್ಷನ್ ಮಾಡಿದ್ದಾರೆ ಶ್ರೀ ರೂಪ ಗೋಸ್ವಾಮಿ ಅವರು. ಸಾರಂಗ. ಆ ಆಮೇಲೆ ವೃಂದಾದೇವಿ, ವೃಂದಾವನದಲ್ಲಿ ವೃಂದಾದೇವಿ ಅವರು ಆ ಮುಕುಂದ ದಾಸ ಆಗಿ ಬಂದರು. ಆಮೇಲೆ ವೀರ ದ್ಯುತಿ, ಇವರು ಆ ಈ ಗೋಪಿಯರ ಕೆಲಸ ಏನಂದ್ರೆ ರಾಧಾ ಕೃಷ್ಣರ ಮೀಟಿಂಗ್ ನ ಅರೇಂಜ್ ಮಾಡ್ತಾ ಇದ್ರು ರಹಸ್ಯವಾಗಿ. ಈ ಸೇವೆ ಮಾಡ್ತಾ ಇದ್ರು ವೀರ ಮತ್ತೆ ದ್ಯುತಿ, ಮೆಸೆಂಜರ್ಸ್. ಇವರು ಆ ಶಿವಾನಂದ ಸೇನ ಆಗಿ ಬಂದ್ರು. ಶಿವಾನಂದ ಸೇನ ಕವಿ ಕವಿ ಕರ್ಣಪುರ ಅವರ ತಂದೆ. ಆಮೇಲೆ ಮಧುಮತಿ ದೇವಿ ನರಹರಿ ಸರ್ಕಾರ ಆಗಿ ಬಂದ್ರು. ಆಮೇಲೆ ರತ್ನಾವಳಿ ದೇವಿ ಗೋಪಿನಾಥ ಆಚಾರ್ಯ ಆಗಿ ಬಂದ್ರು. ಆಮೇಲೆ ಕೃಷ್ಣನ ಫ್ಲೂಟ್ ಕೊಳಲು ವಂಶಿದಾಸ್ ಠಾಕೂರ್ ಆಗಿ ಬಂದ್ರು. ಕೃಷ್ಣನ ಕೊಳಲು ಅವರೇ ವಂಶಿದಾಸ್ ಠಾಕೂರ್ ಆಗಿ ಕಲಿಯುಗದಲ್ಲಿ ಅವತಾರ ಮಾಡಿದ್ರು. ರೂಪಮಂಜರಿ ಯಾರು? ಶ್ರೀಲ ರೂಪ ಗೋಸ್ವಾಮಿ, ನಮ್ಮ ಷಡ್ ಗೋಸ್ವಾಮಿಗಳು, ನಮ್ಮ ಪರಂಪರೆಯ ರೂಪಮಂಜರಿ ರೂಪ ಗೋಸ್ವಾಮಿಯಾಗಿ ಬಂದ್ರು. ಅವರ ಇಬ್ಬರು ಸ್ನೇಹಿತರಿದ್ರು, ರತಿ ಮಂಜರಿ ಮತ್ತೆ ಲವಂಗ ಮಂಜರಿ. ಇವರೇ ಸನಾತನ ಗೋಸ್ವಾಮಿ ಸನಾತನ ಗೋಸ್ವಾಮಿಯಾಗಿ ಬಂದ್ರು. ಆಮೇಲೆ ಅನಂಗ ಮಂಜರಿ, ಅನಂಗ ಮಂಜರಿ ಗೋಪಾಲ್ ಭಟ್ಟ ಗೋಸ್ವಾಮಿ. ಈ ಅನಂಗ ಮಂಜರಿ ರಾಧಾರಾಣಿಯ ತಂಗಿ. ಅನಂಗ ಮಂಜರಿ ಗೋಪಾಲ ಭಟ್ಟ ಗೋಸ್ವಾಮಿ, ಷಡ್ ಗೋಸ್ವಾಮಿಗಳಲ್ಲಿ ಇವರು ಕೂಡ ಒಬ್ಬರು. ರಾಗಮಂಜರಿ ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ ರಾಗಮಂಜರಿ. ರಘುನಾಥ ದಾಸ ಗೋಸ್ವಾಮಿ ರಾಸಮಂಜರಿ. ಆಮೇಲೆ ಪ್ರೇಮ ಮಂಜರಿ, ಮಂಜರಿಯರು ಅಂದ್ರೆ ಅಷ್ಟಸಖಿಯರು ಇದಾರಲ್ಲ, ಅಷ್ಟಸಖಿಯರ ಸೇವಕಿಯರು. ರಾಧಾಕೃಷ್ಣರಿಗೆ ಅಷ್ಟಸಖಿಯರು 8 ಜನ ಸಖಿಯರು ಇರ್ತಾರಲ್ವಾ, ಆ ಸಖಿಯರ ಸೇವಕಿಯರನ್ನ ಮಂಜರಿಯರು ಅಂತ ಕರಿತೀವಿ. ಆ ಮಂಜರಿಯರೇ ಷಡ್ ಗೋಸ್ವಾಮಿಗಳು: ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ. ಈ 6 ಜನ ಗೋಸ್ವಾಮಿಗಳೇ 6 ಜನ ಮಂಜರಿಯರು. ಆಮೇಲೆ ಕಲಾವತಿ ದೇವಿ, ರಸೋಲ್ಲಾಸ ದೇವಿ, ಗುಣತುಂಗ ದೇವಿ, ಇವರು ವಿಶಾಖ ಸಖಿ ಬರ್ದಿರೋಂಥ ಹಾಡುಗಳನ್ನ ಹಾಡ್ತಾ ಇದ್ರು. ವಿಶಾಖ ಭಗವಂತನ ಅಷ್ಟಸಖಿಯಲ್ಲಿ ಒಬ್ರು. ಈ ವಿಶಾಖ ಸಖಿ ಏನ್ ಹಾಡುಗಳನ್ನ ರಚನೆ ಮಾಡ್ತಾ ಇದ್ರಲ್ಲ, ಹಾಡುಗಳ ರಚನೆ ಮಾಡಿದ್ದನ್ನ ಹಾಡ್ತಾ ಇದ್ದವ್ರು ಇವರು. ಯಾರು? ಕಲಾವತಿ ದೇವಿ, ದ್ವಾಪರದಲ್ಲಿ ಕೃಷ್ಣಲೀಲೆಯಲ್ಲಿ ಕಲಾವತಿ ದೇವಿ, ರಸೋಲ್ಲಾಸ ದೇವಿ, ಗುಣತುಂಗ ದೇವಿ. ಅವರೇ ಗೋವಿಂದ, ಮಾಧವಾನಂದ ಮತ್ತೆ ವಸುದೇವ ಆಗಿ ಬಂದ್ರು ಕಲಿಯುಗದಲ್ಲಿ. ರಾಧಾರಾಣಿಯ ಸೇವಕಿಯರಿದ್ರು, ರಂಗಲೇಖ, ಕಲಾಕೇಲಿ ದೇವಿ, ಅವರೇ ಶಿಖಿ ಮಾಹಿತಿ ಮತ್ತೆ ಮಾಧವಿ ದೇವಿಯಾಗಿ ಬಂದ್ರು. ಮಲ್ಲಿದೇವಿ ಪುಲಿಂದ ಅವರ ಮಗಳು, ಅವರು ಕಾಳಿದಾಸ ಆಗಿ ಬಂದ್ರು. ಆಮೇಲೆ ಯಜ್ಞ ಪತ್ನಿಯರು, ಕೃಷ್ಣ ವೃಂದಾವನದಲ್ಲಿ ಯಜ್ಞ ಮಾಡ್ತಾ ಇದ್ದ ಬ್ರಾಹ್ಮಣರ ಪತ್ನಿಯರು ಉದ್ಧಾರ ಮಾಡ್ತಾರಲ್ವಾ, ಯಜ್ಞ ಮಾಡ್ತಾ ಇದ್ದಂತ ಬ್ರಾಹ್ಮಣರ ಅವರ ಪತ್ನಿಯರು, ಕೃಷ್ಣ ಬಲರಾಮರು ಗೋಮಾಳಕ್ಕೆ ಬಂದಿದ್ದಾರೆ, ಊಟಕ್ಕೆ ಹಶ್ವಾಗ್ತದೆ ಅಂತ ನೆನಪಿದೆಯಾ? ಆ ಇಬ್ರು ಯಜ್ಞ ಪತ್ನಿಯರು ಜಗದೀಶ ಮತ್ತೆ ಹಿರಣ್ಯ ಆಗಿ ಬಂದ್ರು. ಕುಬ್ಜೆ, ಮಥುರಾದಲ್ಲಿ ಒಬ್ಳು ಗೂನು ಮಿನಿನ ಸುಂದರಿ ಇರ್ತಾಳಲ್ಲ ಕುಬ್ಜೆ, ಅವಳು ಕಾಶಿ ಮಿಶ್ರ ಆಗಿ ಬಂದ್ರು. ಕಾಶಿ ಮಿಶ್ರ ಮಹಾಪ್ರಭು ಅವ್ರ ಮನೇಲಿ ಉಳ್ಕೊಂಡಿದ್ರು, ಕಾಶಿ ಮಿಶ್ರ ಮನೆಯಲ್ಲಿ.
ಚೈತನ್ಯ ಮಹಾಪ್ರಭು ತುಂಬಾ ಆಪ್ತರು ಅವರು. ಈ ಕಾಶಿ ಮಿಶ್ರ ಕುಬ್ಜೆ ಆಗಿದ್ದವರು. ಆಮೇಲೆ ಹ್ಮ್ 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 ಹ್ಮ್. ಆಮೇಲೆ ಇಲ್ಲಿ ಇದೆಲ್ಲ ಆದ್ಮೇಲೆ ಹೇಳ್ತಾರೆ, ಇದು ತುಂಬಾನೇ ಇದೆ ಯಾರ್ಯಾರೆಲ್ಲ ಏನೇನಾಗಿ ಬಂದ್ರು ಅಂತ. ಇಲ್ಲಿ ಕವಿಗಳು ಹೇಳ್ತಾರೆ, ಕವಿ ಕರ್ಣಪುರ, ಐ ಹ್ಯಾವ್ ರಿಟನ್ ದಿಸ್ ಬುಕ್ ಇನ್ ಸಚ್ ಎ ವೇ ದಟ್ ದ ಮೀಮಾಂಸಕಾಸ್, ಫಾಲ್ಸ್ ಲಾಜಿಷಿಯನ್ಸ್ ಅಂಡ್ ಅದರ್ಸ್ ಹೂ ರೆಲಿಶ್ ಡ್ರೈ ಫಿಲಾಸಫಿಕಲ್ ಡಿಬೇಟ್ ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಅವ್ರು ಹೇಳ್ಬಿಟ್ಟಿದ್ದಾರೆ, ಯಾರು ಡ್ರೈ ಫಿಲಾಸಫಿ ಮಾಡ್ತಾರೆ, ಇಲ್ಲಾಜಿಕ್, ಫಾಲ್ಸ್ ಲಾಜಿಷಿಯನ್ಸ್, ಇವ್ರಿಗೆ ಅರ್ಥ ಆಗೋದಿಲ್ಲ. ಅದ್ ಹೆಂಗ್ ಆಗ್ಬಿಡುತ್ತೆ, ಇದ್ ಹೆಂಗ್ ಆಗ್ಬಿಡುತ್ತೆ ಅಂತ ತರ್ಕ ಮಾಡ್ತಾರಲ್ಲ, ಅವ್ರು ಹೇಳ್ಬಿಟ್ಟಿದ್ದಾರೆ ನೋಡಿ, ಐ ಹ್ಯಾವ್ ರಿಟರ್ನ್ 500-600 ವರ್ಷಗಳಿಂದನೇ ಇದನ್ನೆಲ್ಲ ಆಮ್, ಗ್ರಂಥದಲ್ಲಿ ಉಲ್ಲೇಖ ಮಾಡ್ಬಿಟ್ಟಿದ್ದಾರೆ. ಯಾರು ಒಣ ಊಹಾತ್ಮಕ ಚಿಂತನೆ ಮಾಡ್ತಾರೆ ಅವ್ರಿಗೆ ಇದು ಅರ್ಥ ಆಗೋದಿಲ್ಲ. ಈವನ್ ವಿತ್ ಗ್ರೇಟ್ ಎಂಡೆವರ್, ಎಷ್ಟೇ ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರು ಅರ್ಥ ಮಾಡ್ಕೊಳಕ್ಕೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಓನ್ಲಿ ದ ಡಿವೋಟೀಸ್ ಹೂ ಆರ್ ಲರ್ನ್ಡ್ ಇನ್ ದಿ ರಸಶಾಸ್ತ್ರಾಸ್. ಅಂದ್ರೆ ಯಾವ್ದಾದ್ರು ಡ್ರೈ ಶಾಸ್ತ್ರ ಎಲ್ಲ ಓದಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಓನ್ಲಿ ದ ಡಿವೋಟೀಸ್ ಅಂಡ್ ಹೂ ಕಂಟಿನ್ಯೂಲಿ ಟೇಕ್ ಶೆಲ್ಟರ್ ಆಫ್ ಲಾರ್ಡ್ ಚೈತನ್ಯಸ್ ಲೋಟಸ್ ಫೀಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬುಕ್ ಪ್ರಾಪರ್ಲಿ. ಐ ಹ್ಯಾವ್ ರಿಟರ್ನ್ ದಿಸ್ ಬುಕ್ ಫಾರ್ ದೆಮ್. ಈ ಪುಸ್ತಕ ಯಾರಿಗೋಸ್ಕರ? ಯಾರು ಭಕ್ತಿ ಮಾಡ್ತಿದಾರೋ, ಯಾರು ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆದಿದಾರೋ, ಭಗವಂತನ ಶುದ್ಧ ಭಕ್ತರ ಸೇವೆಯಲ್ಲಿ ತೊಡಗಿದಾರೋ ಅವ್ರಿಗಷ್ಟೇ ಅರ್ಥ ಆಗುತ್ತೆ. ಎಲ್ರಿಗೂ ಹೆಂಗ ಅರ್ಥ ಆಗುತ್ತೆ ಇದು? I pray that this book I have written, the Sri Gaura Ganodesha Deepika, a lamp to see the associates of Lord Chaitanya. Gaura Ganodesha Deepika ಅಂದ್ರೆ ದೀಪಿಕಾ ಅಂದ್ರೆ ಲ್ಯಾಂಪ್, ಗೌರ ಅಂದ್ರೆ ಮಹಾಪ್ರಭು, ಗೌರ ಗಣ ಅಂದ್ರೆ ಮಹಾಪ್ರಭುರ ಅಸೋಸಿಯೇಟ್. ಗೌರ ಗಣೋದ್ದೇಶ ಯಾವ ಕಾರಣಕ್ಕೋಸ್ಕರ ಬಂದ್ರು ಅವ್ರು ಇಲ್ಲಿ? ಫ್ಲೂಟ್, ಕೃಷ್ಣನ ಫ್ಲೂಟ್ ವಂಶಿದಾಸ್ ಠಾಕೂರ್ ಯಾಕೆ ಬಂದ್ರು ಇಲ್ಲಿಗೆ? ವಂಶಿದಾಸ್ ಠಾಕೂರ್ ಸುಂದರವಾಗಿ ಹಾಡ್ತಾ ಇದ್ರು. ನಮಗೆ ದೀಕ್ಷೆ ಆಗ್ಬೇಕಾದ್ರೆ ಈ ಸಂಪ್ರದಾಯದಲ್ಲಿ ಸಾಮಾನ್ಯವಾಗಿ ಮಹಾರಾಜರು ಈ ತರ ಹೆಸರುಗಳನ್ನೇ ಕೊಡ್ತಾರೆ. ನನ್ಗೆ ಕೊಡ್ಬೇಕಾದ್ರೆ ಅದನ್ನೇ ಹೇಳಿದ್ರು. ಶಿವಾನಂದ ಸೇನ್ ಮಹಾಪ್ರಭುವಿನ ಪರಮಾಪ್ತ ಸೇವಕ. ಹಿಂದೆ ಅವರು ಮಂಜರಿ ಆಗಿದ್ದವರು. ಆ ಮಂಜರಿ ಮಹಾಪ್ರಭು ಸೇವೆಗೆ ಬಂದ್ರು. ಇವ್ರು ಏನ್ ಮಾಡ್ತಾರೆ, ಶಿವಾನಂದ ಸೇನ್ ಆ ಭಕ್ತರನ್ನ ಯಾತ್ರೆ ಕರ್ಕೊಂಡು ಹೋಗ್ತಾ ಇದ್ರು, ಭಕ್ತರಿಗೆ ಯಾತ್ರೆ ಮಾಡಿಸ್ತಾ ಇದ್ರು. ಒಂದ್ಸಲ ಅದು ಮುಂದೆ ಬರುತ್ತೆ ಅಂತ್ಯಲೀಲದಲ್ಲಿ. ಒಂದ್ಸಲ ನಿತ್ಯಾನಂದ ಪ್ರಭು, ಚೈತನ್ಯ ಮಹಾಪ್ರಭು, ಅದ್ವೈತಾಚಾರ್ಯ ಎಲ್ಲರೂ ಯಾತ್ರೆ ಮಾಡ್ತಿದ್ದಾರೆ. ಸೊ ಒಂದು ನಾಯಿ ಜೊತೆಲಿ ಬಂತು. ಆಗ ಶಿವಾನಂದ ಸೇನ್ ಆ ನಾಯಿನೂ ಕೂಡ ಜಗನ್ನಾಥ್ ಪುರಿ ದರ್ಶನ ಮಾಡಿಸ್ತಾರೆ. ಒಂದು ನಾಯಿ ಕೂಡ ಭಗವಂತನ ದರ್ಶನ ಮಾಡಬಹುದು, ಉದ್ಧಾರ ಆಗ್ಬಹುದು ಅನ್ನೋದು ತೋರಿಸ್ಕೊಡ್ತಾರೆ ಆ ಲೀಲೆಯಲ್ಲಿ. ಸೊ ಶಿವಾನಂದ ಸೇನ್ ಅವರ ಆ ಮೂಲಕ ಒಂದು ನಾಯಿನೂ ಭಗವಂತನ ದರ್ಶನವನ್ನ ಪಡೀತು. ಇದೆಲ್ಲ ಹೆಸರು ಸುಮ್ಮನೆ ಕೊಡೋದಲ್ಲ, ಆ ಹೆಸರಿಂದ ಏನೋ ಒಂದು ಉದ್ದೇಶ ಇರುತ್ತೆ. ಅದಕ್ಕೆ ಗೌರ ಗಣೋದ್ದೇಶ ದೀಪಿಕಾ. ಈ ಪುಸ್ತಕದಲ್ಲಿ ಕೃಷ್ಣನ ಸಂಗಾತಿಗಳು ಯಾರೆಲ್ಲ ಆಗಿದ್ರು, ಇನ್ನೂ ಇದೆ. ಕೃಷ್ಣನ ಬಟ್ಟೆ ಒಗಿತಾ ಇದ್ರು, ಅವ್ರಿಗೆ ಏನಾಗಿದೆ ಅದೆಲ್ಲ ಇದೆ. ಅಷ್ಟು
ದ ಗಂಗಾ ರಿವರ್ who was born from the lotus feet of Lord Vishnu, appeared in the Lord Chaitanya's pastimes as Srimati Ganga Devi, the daughter of Lord Nityananda. ನಿತ್ಯಾನಂದ ಪ್ರಭು ಅವರ ಮಗಳು ಗಂಗಾದೇವಿ. ಸೊ ಗಂಗಾದೇವಿ ಸಾಕ್ಷಾತ್ ಗಂಗೆನೆ ಗಂಗಾದೇವಿಯಾಗಿ ಅವತಾರ ಮಾಡಿದ್ರು. ಹರ್ ಹಸ್ಬೆಂಡ್ ಶ್ರೀ ಮಾಧವ ಹ್ಯಾಡ್ ಫಾರ್ಮಲಿ ಬೀನ್ ಮಹಾರಾಜ ಶಂತನು. ಶಂತನು ಗಂಗಾದೇವಿಯ ಗಂಡನಾಗಿ ಅವತಾರ ಮಾಡಿದ್ರು. ಅಂದ್ರೆ ನಿತ್ಯಾನಂದ ಪ್ರಭು ಅವರ ಮಗಳ ಗಂಡ, ಮಗಳು ಗಂಗಾದೇವಿ ಸಾಕ್ಷಾತ್ ಗಂಗೆ. ಪ್ರದ್ಯುಮ್ನ ಅಂದ್ರೆ ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ, ಇದು ಚತುರ್ವ್ಯೂಹ. ಇವರು ಪ್ರಿಯ ನರ್ಮ ಸಖ, ಕೃಷ್ಣನ ಫ್ರೆಂಡ್. ಪ್ರದ್ಯುಮ್ನ ಕೃಷ್ಣನ ಸಖನಾಗಿ ಅವತಾರ ಮಾಡ್ತಾರೆ. ಅದೇ ಸಖ ಚೈತನ್ಯದಲ್ಲಿ ರಘುನಂದನ ಠಾಕೂರ್ ಆಗಿ ಅವತಾರ ಮಾಡ್ತಾರೆ. ಆತರ ಎಷ್ಟೊಂದು ಬ್ರಹ್ಮ ಹರಿದಾಸ್ ಠಾಕೂರ್ ಆಗಿ ಬರ್ತಾರೆ. ಆಮೇಲೆ ಕುಬೇರ ಪಂಡಿತ್ ಆಗಿ ಬರ್ತಾರೆ. ಅವರು ಅದ್ವೈತ ಅವರ ತಂದೆ, ಅದ್ವೈತಾಚಾರ್ಯರ ತಂದೆ ಕುಬೇರ ಪಂಡಿತ್ ಆಗಿ ಅವತಾರ ಮಾಡ್ತಾರೆ. ಆಮೇಲೆ ಕೈಲಾಸ ಪರ್ವತ ಓಕೆ, ಕೈಲಾಸ ಪರ್ವತ ಗೊತ್ತಾಗಿಲ್ಲ. ಆಮೇಲೆ ಅದು ಯೋಗ ಮಾಯೆ ಸೀತಾದೇವಿಯಾಗಿ ಬರ್ತಾರೆ. ಅದ್ವೈತಾಚಾರ್ಯರ ಪತ್ನಿ ಸೀತಾದೇವಿ, ಅವರು ಯೋಗ ಮಾಯೆ. ಅದ್ವೈತಾಚಾರ್ಯರ ಮಗ ಅಚ್ಯುತಾನಂದ, ಇವರು ಶ್ರೀಮನ್ ಪಂಡಿತ ಗೋಸ್ವಾಮಿ. ಓಕೆ, ಸೊ ಇಷ್ಟು ತುಂಬಾ ಹೆಸರುಗಳಿದೆ. ಕಾರ್ತಿಕೇಯನಾಗಿ ಬರ್ತಾರೆ. ಆಮೇಲೆ ಶ್ರೀವಾಸ್ ಪಂಡಿತ್ ನಾರದ ಮುನಿ, ಮುರಾರಿ ಗುಪ್ತಾ ಹನುಮಂತನೇ ಮುರಾರಿ ಗುಪ್ತಾ ಆಗಿ ಬಂದರು. ಆಮೇಲೆ ಅಂಗದ ಪುರಂದರ ಆಗಿ ಬರ್ತಾರೆ. ಸುಗ್ರೀವ ಗೋವಿಂದಾನಂದ ಆಗಿ ಬರ್ತಾರೆ. ವಿಭೀಷಣ ರಾಮಚಂದ್ರಪುರಿ, ವಿಭೀಷಣನ ಅವತಾರ. ಸರಿ, ಓಕೆ, ಸ್ಟಾಪ್ ಮಾಡಿ ಕಂಟಿನ್ಯೂ ಮಾಡೋಣ. ಈಗ ಒಂದು ಏನ್ ನಾವು ಅರ್ಥ ಮಾಡ್ಕೋಬೇಕು, ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ ಆಗಿ ಬಂದಾಗ ಅವರ ಭಕ್ತರನ್ನ ಹೇಗೆ ಈ ಜಗತ್ತಿಗೆ ಕರ್ಕೊಂಡು ಬರ್ತಾರೆ, ಅವ್ರಿಗೆ ಏನ್ ಸೇವೆಯನ್ನ ಕೊಡ್ತಾರೆ, ಅವ್ರಿಗೆ ಏನ್ ಮಾಡ್ಬೇಕು. ಪ್ರತಿಯೊಬ್ಬರು ಅಷ್ಟೇ, ಯಾರು ಉದ್ದೇಶ ಇಲ್ಲದೆ ಕಾರಣ ಇಲ್ಲದೆ ಈ ಭೌತಿಕ ಜಗತ್ತಿಗೆ ಬಂದವರಲ್ಲ. ಪ್ರತಿಯೊಬ್ರು, ಒಂದು ಮರ ಗಿಡನೂ ಕೂಡ ಈ ಭೌತಿಕ ಜಗತ್ತಿಗೆ ಬಂದಾಗ ಭಗವಂತನ ಸೇವೆಯಲ್ಲೇ ತೊಡಗಬೇಕು. ಇದಕ್ಕೆ ಆಚಾರ್ಯರು ಯಾರೇ ಆಗಿದ್ರು ಅವರು ಹಿಂದೆ ಭಗವಂತನ ಸೇವೆಯಲ್ಲಿ ವೈಯಕ್ತಿಕವಾಗಿ ಪಾಲ್ಗೊಂಡಿರ್ತಾರೆ. ಅಂಥವ್ರಿಗೆ ಮಾತ್ರ ಭಗವಂತ ಆ ಕೆಲಸ ಕೊಡ್ತಾನೆ, ಆ ಸೇವೆ ಕೊಡ್ತಾನೆ, ಎಲ್ರಿಗೂ ಇಲ್ಲ. ಅದಕ್ಕೆ ಪರಂಪರೆಗೆ ಬೇಕು. ಪರಂಪರೆಗೆ ಬಂದಾಗ ನಮಗೆ ಆ ಆಚಾರ್ಯರ ಬಲ, ಅವರ ಆಶೀರ್ವಾದ, ಕೃಪೆ, ಅವರ ಕೃಪೆಯಿಂದ ಮಾತ್ರ ನಾವು ಭಗವಂತನನ್ನ ಕಾಣೋಕ್ ಸಾಧ್ಯ.
ಅದಕ್ಕೆ ಕವಿ ಕರ್ಣಪುರ ಹೇಳ್ತಾರೆ, ಇದು ತರ್ಕ ಮಾಡೋರಿಗೆ ಅಥವಾ ಒಣ ಹೂವಾತ್ಮಕ ಚಿಂತನೆ ಮಾಡೋರಿಗೆ ಅರ್ಥ ಆಗದೆ ಇರುವಂತ ವಿಚಾರ. ಓಕೆ, ಈಗ ನಾವು ಆ ಮ್, ಮ್, ಹ್ಮ್ ಪುಂಡರೀಕ ವಿದ್ಯಾನಿಧಿ ಬಡಾ ಶಾಖಾ ಜಾನಿ ಯಾರ ನಾಮ ಲಾಯ್ ಪ್ರಭು ಕಾಂದಿಲ ಆಪನಿ. ಪುಂಡರೀಕ ವಿದ್ಯಾನಿಧಿ ಆ ಕೃಷ್ಣ ಲೀಲೆಯಲ್ಲಿ ರಾಧಾರಾಣಿಯ ತಂದೆ, ವೃಷಭಾನು ರಾಧಾರಾಣಿಯ ತಂದೆ. ಅವರು ಚೈತನ್ಯ ಲೀಲೆಯಲ್ಲಿ ಪುಂಡರೀಕ ವಿದ್ಯಾನಿಧಿಯಾಗಿ ಬರ್ತಾರೆ, ಒಬ್ಬ ಬ್ರಾಹ್ಮಣರಾಗಿ ಬರ್ತಾರೆ. ಆಮೇಲೆ ವಕ್ರೇಶ್ವರ ಪಂಡಿತ, ಅವರು ಅನಿರುದ್ಧನ ಅವತಾರ. ಈ ಚಾಪ್ಟರ್ ಏನು ಹೇಳ್ಬೇಕು ಇದೆಲ್ಲ ಅರ್ಧ ಗಂಟೆಯಲ್ಲಿ ನಾವೇನು ಚರ್ಚೆ ಮಾಡೋದಲ್ಲ, ಯಾರ್ಯಾರು ಯಾವ್ಯಾವ ಪಾತ್ರ ನಿರ್ವಹಣೆ ಮಾಡ್ತಿದ್ದಾರೆ ಅಂತ. ಹಾಗೆ ಈ ಅಧ್ಯಯನ ನಾವು ಮುಂದೆ ಯಾವಾಗಾದ್ರೂ ಇಟ್ಕೊಳ್ಳೋಣ, ಯಾಕಂದ್ರೆ ಇಲ್ಲಿ ತುಂಬಾ ಹೆಸರುಗಳು ಬರುತ್ತೆ. ಅದು ಹೆಸರುಗಳೆಲ್ಲ ನಾವು ಕೇಳ್ತಾ ನಮಗೆ ಮರ್ತೋಗುತ್ತೆ, ಜ್ಞಾಪಕ ಇರೋದಿಲ್ಲ. ನಾನು ಈ ಚಾಪ್ಟರ್ ಸ್ಕಿಪ್ ಮಾಡ್ತೀನಿ, ನೆಕ್ಸ್ಟ್ ಮುಂದೆ ಹೋಗೋಣ. ಯಾಕಂದ್ರೆ ಇಲ್ಲಿ ಪೂರ್ತಿ ಬರೀ ಹೆಸರುಗಳಿದೆ. ಓಕೆ, ಅಧ್ಯಾಯ 11ರಲ್ಲಿ ಶ್ರೀ ನಿತ್ಯಾನಂದ ಪ್ರಭುಗಳ ವಿಸ್ತರಣೆಗಳು. ಶ್ರೀ ನಿತ್ಯಾನಂದ ಪ್ರಭುಗಳು ಶ್ರೀ ಚೈತನ್ಯ ವೃಕ್ಷದ ಭಾರಿ ಕೊಂಬೆ. ಆ ಶಾಖೆಯಿಂದ ಅನೇಕ ಶಾಖೋಪಶಾಖೆಗಳು ಹುಟ್ಟಿಕೊಂಡವು. ಇಲ್ಲಿ ಈಗ ಚೈತನ್ಯ ಮಹಾಪ್ರಭು ಆ ಭಕ್ತಿ ವೃಕ್ಷದ ಕಾಂಡ. ಅವರು ಅನೇಕ ಜನ ತಮ್ಮ ಶಿಷ್ಯಂದ್ರಿಗೆ ಆ ಕೊಂಬೆಗಳನ್ನ ವಿಸ್ತರಣೆ ಮಾಡ್ತಾರೆ. ಆ ಶಿಷ್ಯಂದ್ರು ಅನೇಕ ಜನ ಶಿಷ್ಯಂದ್ರನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಉದ್ದೇಶನ ಅರ್ಥ ಮಾಡ್ಕೋಬೇಕು. ಭಗವಂತ ಯಾಕೆ ಇಲ್ಲಿಗೆ ಬಂದ ಅಂದ್ರೆ ಭಕ್ತಿ ವೃಕ್ಷವನ್ನ ಎಲ್ಲ ಕಡೆ ಹರಡಬೇಕು. ಇದೇ ಚೈತನ್ಯ ಮಹಾಪ್ರಭು ಕೃಷ್ಣಾವತಾರದಲ್ಲಿ ಗೀತೆಯಲ್ಲಿ 15.1 ಚಾಪ್ಟರ್ 15 ಶ್ಲೋಕ 1 ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಂ. ಪುರುಷೋತ್ತಮ ಯೋಗ. ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತು. ಎಲ್ಲ ಏನ್ ಹೇಳ್ತಾರೆ? ಊರ್ಧ್ವ ಮೂಲಂ, ಮೂಲ ಅಂದ್ರೆ ಬೇರು, ಬೇರು ಮೇಲಿರುವ, ಅಧಃ ಶಾಖ ಶಾಖೆಗಳು ಕೆಳಗಿರುವ ಅವಿನಾಶಿಯಾದ ಒಂದು ಮರ ಇದೆ ಅಶ್ವತ್ಥಂ. ಪ್ರಾಹುರ್ ಅವ್ಯಯಂ, ಅವ್ಯಯ ಅಂದ್ರೆ ನಾಶವಾಗದ ಒಂದು ವೃಕ್ಷ ಇದೆ. ಆ ವೃಕ್ಷದ ಬೇರು ಕೃಷ್ಣ. ಅಲ್ಲಿಂದ ಆ ಶಾಖಾ ಉಪಶಾಖೆಗಳು ಬೆಳ್ಕೊಂಡು ಬಂದಿದೆ. ವೇದಗಳೇ ಅದರ ಎಲೆಗಳು, ಹಣ್ಣುಗಳೇ ಕರ್ಮ ಫಲಗಳು, ಹೀಗೆ ವಿಸ್ತರಣೆ. ಅದು ಒಗಟು ರೂಪದಲ್ಲಿದೆ ಆ ಶ್ಲೋಕ. ಅಂದ್ರೆ ಭಗವಂತ ಈ ಭೌತಿಕ ಜಗತ್ತಿಗೆ ಬಂದ್ರೆ ಆ ಭಕ್ತಿಯ ವೃಕ್ಷವನ್ನ ತನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ಬೇಕು. ಒಂದು ಲಿಫ್ಟ್ ಇದ್ದಂಗೆ, ಲ್ಯಾಡರ್. ಮೇಲಿಂದ ಒಂದು ಏಣಿ ಬಂತು, ಲ್ಯಾಡರ್, ಅದ್ರ ಮೇಲೆ ಹತ್ಕೋಬೇಕು, ನಾವು ಹೋಗ್ತಾ ಇರ್ಬೇಕು. ರೆಸ್ಕ್ಯೂ ಟೀಮ್ ಇದ್ದಂಗೆ. ಅಮೆರಿಕದವರು ಪೈಲಟ್ ರೆಸ್ಕ್ಯೂ ಮಾಡ್ಕೊರ್ಕೊಂಡ್ ಬಂದ್ರಲ್ಲ, ಹೆಲಿಕಾಪ್ಟರ್ ಇಂದ ಬಂದು ಅವನ್ನ ಏಣಿ ಹಾಕಿ ಏನೋ ಮಾಡಿ ಅವನ್ನ ಎತ್ಕೊಂಡು ಹೋಗ್ಬಿಟ್ರು. ಸೊ ಹಾಗೆ ಭಗವಂತ ಬರೋದೇನಕ್ಕೆ? ಇಲ್ಲಿಂದ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ನಾವು ಹೋಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ, ಅದಕ್ಕೋಸ್ಕರ ಭಗವಂತ ತನ್ನ ಭಕ್ತರನ್ನ ಎಲ್ಲಾ ಕಡೆ ಸೃಷ್ಟಿ ಮಾಡ್ತಾನೆ. ಇದು ಭಗವಂತನ ಉದ್ದೇಶ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಏನೋ
ಸುಮ್ಮನೆ ಟೈಮ್ ಪಾಸ್ಗೆ ನಾವಿಲ್ಲಿ ಟೈಮ್ ಪಾಸ್ಗೆ ಬಂದಿದ್ದೀವಿ, ಸ್ವಲ್ಪ ದಿನ ಎಂಜಾಯ್ ಮಾಡೋಣ ಹೋಗೋಣ ಅಂತ. ಸೊ ಅದೆಲ್ಲ ಉದ್ದೇಶ. ಉದ್ದೇಶ ಅಸಂಖ್ಯ ಅನಂತ ಗಣಕ್ಕೆ ಕರು ಗಣನ ಆಪನ ಶೋಧಿತೆ ಕಹಿ ಮುಖ್ಯ ಮುಖ್ಯ ಜನ. ಅಸಂಖ್ಯ ಅನಂತ ಗಣ, ಸಂಖ್ಯಾ ಮನೆ ಮನೆಗೂ ಭಕ್ತರು ಇರಬೇಕು. ಪ್ರತಿಯೊಂದು ಮನೆ ಮನೆಯಲ್ಲಿ ಪಾರ್ಟ್ ಟೈಮ್ ಭಕ್ತರಲ್ಲ. ಪಾರ್ಟ್ ಟೈಮ್ ಭಕ್ತರು ಅಂದ್ರೆ ಹೆಂಗೆ ಅಂದ್ರೆ ಒಂದ್ ಕಡೆ ಭಕ್ತಿ ಮಾಡೋದು ಫ್ರೀ ಇದ್ದಾಗ, ಇನ್ನೊಂದ್ ಕಡೆ ಬೇರೆ ಆಕ್ಟಿವಿಟೀಸ್ ಮಾಡೋದು. ಬೇರೆ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಕೃಷ್ಣ ಕಾನ್ಷಿಯಸ್ ಮಾಡಬೇಕು, ಅದು ಫುಲ್ ಟೈಮ್. ನಾವು ಪಾರ್ಟ್ ಟೈಮ್ ಭಕ್ತಿ ಮಾಡೋಂಗಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಕೂಡ ಸರ್ವ ಸಮರ್ಪಣಾ ಭಾವದಿಂದ ಮಾಡ್ಬೇಕು. ಏನೇ ಮಾಡಿದ್ರು ಕೃಷ್ಣನ್ಗೆ, ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕು. ಅಲ್ಲಿ ಹೇಳ್ತಾರೆ ಅನಂತ ಗಣ, ಅಸಂಖ್ಯ ಅನಂತ ಗಣ ಕೇ ಕರು ಗಣನ ಆಪನ ಶೋಧಿತೆ ಕಹಿ ಮುಖ್ಯ ಮುಖ್ಯ ಜನ. ಎಲ್ರು ನಾವು ಹೇಳಕ್ಕಾಗಲ್ಲ, ಅಸಂಖ್ಯ ಗಣ ಇದ್ದಾರೆ ಭಕ್ತರು, ಎಲ್ಲರ ಹೆಸರು ಹೇಳಕ್ಕಾಗೋದಿಲ್ಲ. ನಾವು ಮುಖ್ಯ ಮುಖ್ಯರಾದವ್ರ ಹೆಸರು ಹೇಳ್ತೀವಿ ಅಂತ. ಆ ಮುಖ್ಯ ಮುಖ್ಯ ಹೆಸರು ಹೇಳ್ದಲ್ವಾ, ಅದರಲ್ಲಿ ಈಗ ನಾವು ಚರ್ಚೆ ಮಾಡಿದಲ್ಲಿ ತುಂಬಾ ಮುಖ್ಯವಾದವರು, ಎಷ್ಟೋ ಜನ ಅದನ್ನ ಬಿಟ್ಟಿರ್ಬೋದು ನಾವು. ನಿತ್ಯಾನಂದ ಪ್ರಭು ಅವರ, ಈಗ ನಾವು ಚರ್ಚೆ ಮಾಡ್ತಾ ಇರೋದು ನಿತ್ಯಾನಂದ ಪ್ರಭು ಅವರಿಂದ ಬಂದಿರಂತಹ ಶಾಖೆಗಳು, ಉಪಶಾಖೆಗಳು. ಅದರಲ್ಲಿ ವೀರಭದ್ರ ಗೋಸ್ವಾಮಿ, ವೀರಭದ್ರ ಗೋಸ್ವಾಮಿ ನಿತ್ಯಾನಂದ ಪ್ರಭು ಅವರ ಮಗ. ಗೌರ ಗಣೇಶ ದೀಪಿಕಾ ಕೃತಿಯಲ್ಲಿ ವೀರಭದ್ರ ಗೋಸ್ವಾಮಿ ಅವರು ಕ್ಷೀರೋದಕಶಾಯ ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ. ನಿತ್ಯಾನಂದ ಪ್ರಭು ಅವರ ಮಗನಾಗಿ ಬಂದವರು ವೀರಭದ್ರ ಗೋಸ್ವಾಮಿ, ಅವರು ಕ್ಷೀರೋದಕಶಾಯಿ ವಿಷ್ಣು. ಆ ವೀರಭದ್ರ ಗೋಸಾಯಿ ಅವ್ರಿಗೊಬ್ರು ಶಿಷ್ಯಂದಿದ್ರು, ಯದುನಾಥಾಚಾರ್ಯ. ಆ ಯದುನಾಥಾಚಾರ್ಯ ಅವ್ರಿಗೆ ಎಷ್ಟೊಂದಿದೆ. ಯದುನಾಥಾಚಾರ್ಯ ಅವ್ರಿಗೆ ಇಬ್ರು ಮಕ್ಕಳು, ನಾರಾಯಣಿ ಮತ್ತೆ ಜಾಹ್ನವಿ, ಜಾಹ್ನವಿ ಇಲ್ಲ, ನಾರಾಯಣಿ ಮತ್ತೆ ಇನ್ನೊಂದು ಹೆಸರಿದೆ, ಶ್ರೀಮತಿ ಒಬ್ಳ ಹೆಸರು, ಮತ್ತೆ ಇನ್ನೊಬ್ಳ ಹೆಸರು ನಾರಾಯಣಿ. ಆಮೇಲೆ ಈ ವೀರಭದ್ರ ಗೋಸ್ವಾಮಿಗೆ 3 ಜನ ಶಿಷ್ಯಂದ್ರು. ಅವರ ಹೆಸರು ಗೋಪಿಜನ ವಲ್ಲಭ, ರಾಮಕೃಷ್ಣ, ರಾಮಚಂದ್ರ. ಆಮೇಲೆ ರಾಮಚಂದ್ರನಿಗೆ ಮತ್ತೆ ಮಕ್ಕಳುಗಳು. ಅಂದ್ರೆ ಇವೆಲ್ಲ ಏನಂದ್ರೆ ಚೈತನ್ಯ ಮಹಾಪ್ರಭು ಆಜ್ಞೆಯನ್ನ ಎಲ್ಲಾ ಕಡೆ ಪ್ರಚಾರ ಮಾಡಕ್ಕೋಸ್ಕರ ಭಗವಂತ ಗೋಲೋಕದಿಂದ ಕರ್ಕೊಂಡ್ ಬಂದಿರೋದು. ಈ ಹೇಗೆ ಇವ್ರ ಲೀಲೆಗಳ ಬಗ್ಗೆ ನಾವು ಈ ಚಾಪ್ಟರ್ ಪೂರ್ತಿ ಅವ್ರ ಹೆಸರುಗಳನ್ನೇ ವರ್ಣನೆ ಮಾಡಿದ್ದಾರೆ. ನಾವು ಎಷ್ಟು ಬೇಕಷ್ಟು ತಿಳ್ಕೊಂಡ್ವಲ್ಲ ಅಷ್ಟು ಸಾಕು, ಯಾರ್ಯಾರು ಏನೇನಾಗಿ ಬಂದ್ರು ಅಂತ. ಮುಂದೆ ಅವ್ರ ಲೀಲೆಗಳನ್ನ ನಾವು ಯಥಾಶಕ್ತಿ ಶ್ರವಣ ಮಾಡೋಣ. ಇವತ್ತಿಷ್ಟು ಸಾಕು, ಒಂದೊಂದು ಹೆಸರು ಹುಡುಕಿ ಹುಡುಕಿ ಹೇಳ್ಬೇಕು. ಇಷ್ಟು ಸಾಕು. ಇದಾದ್ಮೇಲೆ ಅದ್ವೈತಾಚಾರ್ಯ ಮತ್ತೆ ಗದಾಧರ್ ಪಂಡಿತರ ವಿಸ್ತರಣೆ. ಅವ್ರು ಯಾರ್ಯಾರನ್ನ ಭಕ್ತರನ್ನಾಗಿ ಮಾಡಿದ್ರು, ಯಾರ್ಯಾರು ಅವರ ಪರಂಪರೆಯಲ್ಲಿ ಬಂದ್ರು, ಯಾದವದಾಸ, ವಿಜಯದಾಸ, ಜನಾರ್ದನ ದಾಸ, ಅನಂತದಾಸ, ಕಾನು ಪಂಡಿತ, ನಾರಾಯಣದಾಸ, ಶ್ರೀವತ್ಸ ಪಂಡಿತ, ಹರಿದಾಸ್ ಬ್ರಹ್ಮಚಾರಿ, ಪುರುಷೋತ್ತಮ ಬ್ರಹ್ಮಚಾರಿ, ಕೃಷ್ಣದಾಸ, ಆಮೇಲೆ ನಂದಿನಿ, ಕಾಮದೇವ, ವನಮಾಲಿ ದಾಸ, ಎಷ್ಟೊಂದು ಹೆಸರುಗಳು. ಭಾಗವತಾಚಾರ್ಯ, ವಿಷ್ಣುದಾಸಾಚಾರ್ಯ, ಚಕ್ರಪಾಣಾಚಾರ್ಯ, ಅನಂತಾಚಾರ್ಯ, ಹೆಸರುಗಳೆಲ್ಲ ಇಲ್ಲೊಂದು ಮಾತು ಹೇಳ್ತಾರೆ, ಮನ ದುಷ್ಟ ಇಲೆ ನಹೇ ಕೃಷ್ಣೇರ ಸ್ಮರಣ, ಕೃಷ್ಣ ಸ್ಮೃತಿ ವಿನು ಹಯ ನಿಷ್ಫಲ ಜೀವನ. ಮನ ದುಷ್ಟ ಮನಸ್ಸು ಅಂದ್ರೆ ಮನಸ್ಸು ದುಷ್ಟ ಆಗ್ಬಿಟ್ರೆ, ಕಲುಷಿತ ಆಗ್ಬಿಟ್ರೆ ಭಗವಂತ ಸ್ಮರಣೆ ಬರೋದಿಲ್ಲ. ಮನಸ್ಸು ದುಷ್ಟ ಆದ್ರೆ ಭಗವಂತನ ನೆನ್ಸಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ
ಕೃಷ್ಣ ಸ್ಮೃತಿ ವಿನು ಭಗವಂತನ ಸ್ಮರಣೆ ಇಲ್ಲ ಅಂದ್ರೆ ಹಯ ನಿಷ್ಫಲ ಜೀವನ, ಜೀವನ ವ್ಯರ್ಥ ಆಗ್ಬಿಡುತ್ತೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ ಶ್ರೋತವ್ಯ ಕೀರ್ತವ್ಯಶ ಸ್ಮರ್ತವ್ಯಶ್ಚೇ ಇಚ್ಛತಾ ಭಯಂ. ಭಾಗವತಮಲ್ಲಿ ಆ ಪರೀಕ್ಷಿತ್ ಮಹಾರಾಜ ಪ್ರಶ್ನೆಗೆ ಹೇಳ್ತಾರೆ, ಶುಕದೇವ ಗೋಸ್ವಾಮಿ ಹೇಳ್ತಾರೆ, ತಸ್ಮಾತ್ ಭಾರತ, ಹೇ ಪರೀಕ್ಷಿತ್ ಮಹಾರಾಜ, ಸರ್ವಾತ್ಮ ಭಗವಾನ್ ಈಶ್ವರೋ ಹರಿಹಿ, ನಾವು ಸರ್ವಾತ್ಮ ಅಂದ್ರೆ ಸರ್ವ ಸಮರ್ಪಣಾ ಭಾವದಿಂದ ಭಗವಂತನನ್ನ ಸ್ಮರಣೆ ಮಾಡಬೇಕು. ಶ್ರೋತವ್ಯ ಅಂದ್ರೆ ಮೊದಲು ಏನ್ ಮಾಡ್ಬೇಕು, ಭಕ್ತಿಯ ಸೇವೆ ಮೊದಲನೇ ಪ್ರಕ್ರಿಯೆ ಶ್ರೋತವ್ಯ, ಕೇಳಿಸ್ಕೋಬೇಕು, ಶ್ರವಣಂ. ಶ್ರೋತವ್ಯ ಆದ್ಮೇಲೆ ಎರಡನೇದೇನು, ಕೀರ್ತಿತವ್ಯ, ಕೇಳಿಸ್ಕೋಬೇಕು, ಅದನ್ನ ಹೇಳಬೇಕು. ಮತ್ತೆ ಸ್ಮರ್ತವ್ಯ, ಇಚ್ಛತಾ ಭಯಂ. ಕೃಷ್ಣ ಸ್ಮೃತಿ ವಿನು, ಕೃಷ್ಣ ಸ್ಮರಣೆ ಇಲ್ಲ ಅಂದ್ರೆ ಜೀವನ ವ್ಯರ್ಥ. ಅದಕ್ಕೆ ಶ್ರವಣ ಮಾಡಬೇಕು, ಕೀರ್ತನೆ ಮಾಡಬೇಕು, ಸ್ಮರಣೆ ಮಾಡಬೇಕು. ಇಲ್ಲಾಂದ್ರೆ ಧರ್ಮ ಕೀರ್ತಿ ಹಯ ಹಾನಿ ಎಲ್ಲ ಸಂಪೂರ್ಣ ನಾಶ ಆಗ್ಬಿಡುತ್ತೆ. ಓಕೆ, ಇಲ್ಲಿ ಸ್ಟಾಪ್ ಮಾಡೋಣ. ಮುಂದೆ ನಾಳೆ ಅಧ್ಯಾಯ 13 ಹೋಗೋಣ ಒಂದೇ ಸಲ. ಅಧ್ಯಾಯ 13 ಶ್ರೀ ಚೈತನ್ಯ ಮಹಾಪ್ರಭುಗಳ ಆಗಮನ. ಅಂದ್ರೆ ಚೈತನ್ಯ ಮಹಾಪ್ರಭು ಹೇಗೆ ಅವತಾರ ಮಾಡಿದ್ರು, ಎಲ್ಲಿ, ಆಮೇಲೆ ಏನೇನ್ ಮಾಡೋದೆಲ್ಲ ಈ ಲೀಲೆಯಲ್ಲಿ ನಾವು ಶ್ರವಣ ಮಾಡೋಣ. ಓಕೆ, ಸ್ಟಾಪ್ ಮಾಡೋಣ. ವಂಶಾ ಕಲ್ಪತರುಭ್ಯಶ್ಚ ಕೃಪಾ ಸಿದ್ಧಿರ್ಭ್ಯಶ್ಚ ತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ.